ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕಾಕ್ರೋಚ್ ಸುದ್ದಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ 100% ಇವ್ರ ಕೈಯಲ್ಲಿ ಕಪ್ಪು ಇರುತ್ತೆ ಅಂತ ಹೇಳಿ ಆ ಲೆವೆಲ್ಗೆ ಪ್ರಾರಂಭದ ದಿನಗಳಲ್ಲಿ ಆಟ ಆಡ್ತಾರೆ. ಆದರೆ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಇದೀಗ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇದು ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿಂದ ಏನಿದ್ದಾರೆ ಅವ್ರಿಗೆ ನೋವು ತರಿಸಿದೆ. ಇವನ್ ನಮ್ಗಳಿಗೂ ಅಷ್ಟೇ, ನಾವು ಕೇಳಿದ್ವಿ ಏನು ಸರ್ ಇಷ್ಟು ಬೇಗ ಬಂದ್ರಿ ನೀವು ಹೊರಗೆ ಅಂತ ಹೇಳಿ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ಚೆನ್ನಾಗಿದ್ದೀನಿ ಮ್ಯಾಮ್. ಬಹಳ ಬೇಸರ ಆಯಿತು ಸರ್. ಯಾಕೆ ಸರ್ ಇಷ್ಟು ಬೇಗ ಹೊರಗೆ ಬಂದ್ರಿ? ಮ್ಯಾಮ್, ನನಗೂ ಆ ಬೇಸರ ಇದೆ. ಅಲ್ಲಿ ಗೊತ್ತಾಗೋದಿಲ್ಲ ಮ್ಯಾಮ್, ನಾವು ಎಲ್ಲಿ ರಾಂಗ್ ಸ್ಟೆಪ್ ಇಡ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಬಿಕಾಸ್ ಆಚೆ ಪ್ರಪಂಚ ಹೆಂಗೆ ಕಟ್ಟಾಗುತ್ತೆ ಅಂದರೆ ನನಗೂ ಹಂಗೆ ಅನ್ನಿಸ್ತಿತ್ತು. ನಾನು ಅದೇ ಥರದ್ದು ಅಂದ್ಕೊಂಡೆ ಆ ಒಂದು ಇದು ನೋಡಬೇಕು ಅಂತಲೇ ಹೋದವನು. ಗೊತ್ತಾಗಲ್ಲ ಮ್ಯಾಮ್ ಎಲ್ಲಿ ರಾಂಗ್ ಸ್ಟೆಪ್. ಈಗ ನಾವು ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡ್ಕೊಂಬತ್ತೀನಲ್ಲ, ಈಗ ಅದು ನನಗೆ ಗೊತ್ತಿರಲ್ಲ. ಅಂದರೆ ಹಿಂಗೆ ಪಟ್ಟಂತ ಫಸ್ಟ್ ಫೈನಲಿಸ್ಟ್ ಆಗ್ತೀನಿ, ಅಲ್ಲಿಂದ ಏನೋ ಚಾಂಪಿಯನ್ ಫೈನಲಿಸ್ಟ್ ಆಗ್ತೀನಿ, ಅದ್ಯಾವುದೋ ಒಂದು $1 ಬರುತ್ತೆ, ಮತ್ತು ನಾಮಿನಿಗೇ ಬರ್ದಂಗೆ 6 ವಾರ ಆಟ ಆಡ್ತೀನಿ ಅಂತ. ಮೇಡಮ್ 6 ವಾರ ನಾಮಿನಿಗೆ ಬರ್ದಂಗೆ ಆಟ ಆಡಿದ್ದೀನಿ. ಅದೆಷ್ಟು ದೊಡ್ಡ ಕಷ್ಟ ಗೊತ್ತಾ ಮ್ಯಾಮ್ ಅಲ್ಲಿ. ಅದು ಮೇ ಬಿ ಲಕ್ಕು ಫ್ಯಾಕ್ಟ್ರ್ ಆಗ್ಬೋದು, ಟೈಮೋ ಅಥವಾ ನಾನು ಆಡಿದ್ದೋ. ಒಂದೇ ಒಂದು ಸತಿ ನಾಮಿನಿ ಬರ್ತೀನಿ, ಸೀದಾ ಮನೆಗೆ ಬರ್ತೀನಿ. ನನಗೂ ಗೊತ್ತಾಗಿಲ್ಲ ಮ್ಯಾಮ್. ಫಸ್ಟ್ ಟೈಮ್ ನಾಮಿನಿ ಮೇ ಬಿ ಇರುತ್ತೆ ಇದು ಕಂಟಿನ್ಯೂಟಿ ಅಂದ್ಕೊಂಡೆ, ಬಟ್ ನನಗೂ ಶಾಕ್ ಅನಿಸ್ತು ಮ್ಯಾಮ್. ಇದಕ್ಕೆ ಕಾರಣ ರಾಶಿಕಾ ಅಂತ ಅನ್ಸುತ್ತಾ? ರಾಶಿಕಾ ಇಟ್ಟಂತ ಒಂದು ಹೆಜ್ಜೆ ನೀವು ಹೊರಗೆ ಬರೋದ ಕಾರಣ ಆಯಿತು ಅಂತ ಅನ್ಸುತ್ತೆ ಮ್ಯಾಮ್? ಅದು ಅದೇ ನಾನು ಅಲ್ಲಿ ರಾಶಿಕಾ ಅವ್ರಿಗೂ ಒಂದು ಹೇಳಿದೆ ಕತೆ, ಅದು ಬಂತೋ ಇಲ್ವೋ ಗೊತ್ತಿಲ್ಲ. ನಾನು ರಾಶಿಕಾ ಅವ್ರ ಕಾರಣ ಅಂತ ಹೇಳಲ್ಲ, ಅದು ಮೇ ಬಿ ಹಂಗಿತ್ತು ಅನ್ಸುತ್ತೆ, ಋಣ ಇದೆಲ್ಲ. ನಾನು ರಾಶಿಕಾ ಅವ್ರಿಗೆ ಒಂದು ಕತೆ ಹೇಳಿದೆ ಮ್ಯಾಮ್. ಅದೇ ಇವರೆಲ್ಲ ಕಿತ್ತಾಡ್ಕೊಂಡು ಅಲ್ಲೆಲ್ಲ ಸೇಫಲ್ಲಿದ್ದವನ್ನ ತಂದು ತಿರ್ಗಾ ಇಲ್ಲ ಹಾಕಿದಾಗ ಇವರಿಬ್ಬರು ಜಗಳದಲ್ಲಿ ಇಬ್ಬರು ಹೆಂಗಸರು ತಪಸ್ಸು ಕೂತ್ಕೋತಾರೆ ಅಂತ ಅಂದ್ಕೊಳ್ಳಿ. ತಪಸ್ಸು ಕೂತ್ಕೋತಾರೆ ಮ್ಯಾಮ್. ಒಂದು ಆಗದಿರೋ ಹೆಂಗಸರುಗಳು ತಪಸ್ಸು ಕೂತ್ಕೋತಾರೆ. ಘೋರವಾಗಿ ಭಯಂಕರ ತಪಸ್ಸು ಮಾಡ್ತಾರೆ. ಗುಡುಗು ಮಿಂಚು ಎಲ್ಲ ಬಂದು ಇದು ಭೂಮಿಲಿ ಕೂತ್ಕೊಳ್ಳೋ ತಪಸ್ಸು. ಅಲ್ಲಿ ಸ್ವರ್ಗಲೋಕದೆಲ್ಲ ಅಲ್ಲಾಡೋ ಥರ ಇವತ್ತು ಗಿತ್ತ ಎಲ್ಲ ಬೆಳೆದ್ಬಿಟ್ಟಿರ್ತಾರೆ, ಹಂಗೆ ತಪಸ್ಸು ಕೂತಿರ್ತಾರೆ. ಅಲ್ಲಿ ಪಾರ್ವತಿ ಅವರು ಹೇಳ್ತಾರೆ ಈಶ್ವರ ಅವ್ರಿಗೆ, ನೋಡಿ ಅದು ಯಾರೋ ಇಬ್ಬರು ನಿಮ್ಮ ಭಕ್ತರು ಭಯಂಕರವಾಗಿ ಘೋರವಾಗಿ ತಪಸ್ಸು ಮಾಡ್ತಿದ್ದಾರೆ, ದಯವಿಟ್ಟು ಅದೇನು ನೋಡಿ ಹೋಗಿ ಪಾಪ ಅವರು ಹೋಗಿ ಅಂತ. ಸರಿ ಅಂತೇಳಿ ಈಶ್ವರ ಅವರು ಒಂದೇ ಸತಿ ಇಬ್ಬರಿಗೂ ಹೋಗಿ ದರ್ಶನ ಕೊಟ್ಬಿಡ್ತೀನಿ, ಯಾಕಂದ್ರೆ ತುಂಬ ದೂರ ಟ್ರಾವೆಲ್ ಮಾಡಬೇಕಾಗುತ್ತೆ, 2 ಸತಿ ಬೇಡ, ಒಂದೇ ಸರಿ ದರ್ಶನ ಕೊಟ್ಬಿಡ್ತೀನಿ ಅಂತೇಳಿ ಒಟ್ಟಿಗೆ ಬರ್ತಾರೆ. ಫಸ್ಟು ಒಂದು ಇವ್ರ ಹತ್ರ ಹೋಗಿ ಪ್ರತ್ಯಕ್ಷ ಆಗಿ ಆ ಗಿತ್ತ ಎಲ್ಲ ತೆಗೆದು, ಕಂದ ಕಣ್ಬಿಡಮ್ಮ, ನೀನು ಆರಾಧ್ಯ ದೇವ ಬಂದಿದ್ದೀನಿ, ಕೇಳು, ಏನು ವರ ಕೇಳಿದ್ರು ಕೊಡ್ತೀನಿ ಅಂತ. ಆಗ ಸ್ವಾಮಿ ನೀವು ಅವ್ರ ಹತ್ರ ಹೋಗಿದ್ರು, ಅವರು ತಪಸ್ಸು ಕೂತಿದ್ದಾರೆ ಅಂತ. ಇಲ್ಲ ಮಗಳೇ, ಫಸ್ಟ್ ನಿನ್ನ ಹತ್ರನೇ ಬಂದಿದ್ದೀನಿ, ಕೇಳು ಅಂತ. ನಿನಗೇನು ಬೇಕಾದ್ರೂ ಕೇಳು ಕೊಡ್ತೀನಿ ಅಂತ. ಹೌದಾ, ಇಲ್ಲ ಅಂತ, ಕೇಳು ಏನು ಬೇಕಾದ್ರೂ ಕೇಳು ಅಂತ. ಹೌದಾ, ಹಂಗಾದ್ರೆ ನೀವು ಇನ್ನೂ ಅಲ್ಲಿ ಹೋಗಿಲ್ವಾ? ಅಲ್ಲೂ ಹೋಗ್ತೀರಾ ಅಂತಾರೆ. ಹೋಗ್ತೀನಿ, ಯಾಕೇನು ಪಾಪ ಹಂಗೆ ತಪಸ್ಸು ಮಾಡಿದ್ದಾರೆ ಅಂತ. ಹೌದಾ, ಹಂಗಾರೆ ಅವ್ರಿಗೆ ಏನು ಕೇಳ್ತೋ ಅದಕ್ಕೆ ಡಬಲ್ ಕೊಡಿ ನನಗೆ ಅಂತ ಇವರು ದೇವ್ರನ್ನ ಕೇಳ್ತಾರೆ. ನೋಡಿ ಮಗಳೇ, ಕರೆಕ್ಟಾಗಿ ಯೋಚನೆ ಮಾಡಿ ಕೇಳು, ನಿಂದನ್ನು ಮಾತ್ರ ಕೇಳು ಅಂತ. ಇಲ್ಲ ಅವ್ರು ಏನು ಕೇಳೋ ಡಬಲ್ ಕೊಡಿ ಅಂತ. ತಥಾಸ್ತು ಅಂತ ಹೇಳಿ ಈಶ್ವರ ಈ ಹೆಣ್ಮಗಳ ಹತ್ರ ಬರ್ತಾರೆ. ಎಲ್ಲ ಪ್ರೋಸೆಸ್ ಸೇಮ್ ನಡೆಯುತ್ತೆ. ಕೇಳು ಮಗಳೇ, ನಿನ್ಗೇನು ವರ ಬೇಕು ಅಂತ. ಇವಳು ಕೇಳ್ತಾ, ಅಲ್ಲೇನಾರು ಹೋಗಿದ್ರ ಅಂತ. ಅದು ನಿನ್ಗೆ ಯಾಕೆ ಬೇಕು ಮಗಳೇ, ನಿನ್ಗೇನಿದೆ ಅದನ್ನು ನೀನು ಕೇಳೋ ಕಂದ, ವರ ಕೊಡ್ತೀನಿ. ಇಲ್ಲ ನೀವು ಹೇಳಲೇಬೇಕು, ನಾನು ಇದು ಅಲ್ಲೂ ಹೋಗಿದ್ರ ಅಂತ. ಹೌದು ಹೋಗಿದ್ದೆ ಅಂತ. ಅವ್ರೇನು ಕೇಳಿದ್ರು ಅಂತ. ನಿಮ್ಗೆ ಯಾಕೆ ಬೇಕು, ನಿಮ್ದೇನಿದೆ ಅದನ್ನು ಕೇಳಿ ಮಗಳೇ ಅಂತ. ಇಲ್ಲ ನೀವು ಹೇಳಲೇಬೇಕು ಅಂತ. ನೀವೇನು ಕೇಳಿದ್ರು ಅದು ಡಬಲ್ ಬೇಕು ಅಂತ ಕೇಳಿದ್ದಾರೆ. ನೀವು 5 ಕಾರ್ ಕೇಳಿದ್ರೆ ಅವ್ರಿಗೆ 10 ಕಾರ್ ಬೇಕು, ನೀವು 2 kg ಚಿನ್ನ ಕೇಳಿದ್ರೆ 4 kg ಚಿನ್ನ ಬೇಕು, ಈ ಥರದ್ದು ಏನೋ ಕೇಳಿದ್ದಾರೆ, ನಿಮ್ದು ಕೇಳಿ ಅಂತ. ಹೌದಾ, ಹಿಂಗೆ ಕೇಳಿದಾರಾ? ಹಂಗಾರೆ ಸ್ವಾಮಿ ನನಗೊಂದು ಕೆಲಸ ಮಾಡಿ, ನಂದೊಂದು ಕಣ್ಣು ಹೋಗ್ಬಿಡ್ಲಿ, ನಂದೊಂದು ಕಿವಿ ಹೋಗ್ಬಿಡ್ಲಿ, ನಾನು ತೊದಲಿ ಆಗ್ಬಿಡ್ಲಿ ಅಂತ ಕೇಳ್ಕೊತಾರೆ. ಮಾತು ಒಂಚೂರು ಅದೇ ನಾವು ಮಾತಾಡುವಾಗ ಫ್ಲಿಕ್ಕರ್ ಆಗುತ್ತಲ್ಲ, ಆ ಥರದ್ದು ಆಗ್ಬಿಡ್ಲಿ ಅಂತ. ಮತ್ತೆ ಯೋಚನೆ ಮಾಡಿ ಕೇಳು ಮಗಳೇ ಅಂತ. ಇಲ್ಲ ನಂಗೆ ಇದೇ ಬೇಕು ಅಂತ. ದೇವರು ತಥಾಸ್ತು ಅಂತಾರೆ. ಇವರು 1 ಕಣ್ಣು 1 ಕಿವಿ 1 ಇದನ್ನು ಕಳ್ಕೊತಾರೆ. ಅವ್ರು ಡಬಲ್ ಕೇಳಿರ್ತಾರಲ್ಲ, ಅವ್ರದ್ದು 2 ಕಣ್ಣು 2 ಕಿವಿ ಬಾಯಿ ಹೊಟ್ಟೋಗುತ್ತೆ. ಈ ಕಥೆಯ ಸಾರಾಂಶ ನಿಂಗೆ ಗೊತ್ತಾ ಅಂತ ರಾಶಿನ ಕೇಳಿರ್ತೀನಿ, ಅರ್ಥ ಆಗಲಿಲ್ಲ ಅಂತ. 1 ಕಣ್ಣು 1 ಕಿವಿ 1 ಬಾಯಿ ಹೋಗಲಿ ಅಂತ ಕೇಳ್ಕೊಳಲ್ಲ ಅದು ನೀನು. ಆ 2 ಕಣ್ಣು 2 ಕಿವಿ 2 ಬಾಯಿ ಹೋಯ್ತಲ್ಲ, ಅದು ನಂದು. ನಿಂದು ಯಾವುದೋ ಈಗೋಲಿ ದೇವ್ರು ಇಬ್ರಿಗೂ ವರ ಕೊಟ್ಟಿದ್ದ. ದೇವರು ಅಂದರೆ ಬಿಗ್ ಬಾಸ್ ಇಬ್ರಿಗೂ ವರ ಕೊಟ್ಟಿದ್ದ. ಹೆಂಗೋ ನೀನು ಒಳ್ಳೇದು ಕೇಳ್ಕೊಂಡು ನಾನು ಒಳ್ಳೇದು ಮಾಡಿದರೆ ಇಬ್ಬರು ಎಲ್ಲ ಬದುಕ್ತಿದ್ವಿ. ನಿಂದು ಹಾಳು ಮಾಡ್ಕೊಂಡು ನೀನು ನಾಮಿನಿಗೆ ಬಂದು ನನ್ನೂ ಹಾಳು ಮಾಡಿ ನಾಮಿನಿ ಕೂರಿಸಿದೆ ಅಂತ ತಮಾಷೆಗೆ ಹೇಳಿದೆ ಮ್ಯಾಮ್. ಈ ಥರ ಹೇಳಿದೆ ಅಷ್ಟೇ. ಈಗ ನಿಮಗೆ ಬೇಸರ ಇಲ್ವಾ? ನಾನು ಇಷ್ಟು ಬೇಗ ಮನೆಯಿಂದ ಹೊರಗೆ ಬಂದೆ, ನಾನು ಇರಬೇಕಿತ್ತು, ಮನೇಲಿ ಎಲ್ಲ ಇವರ ವೈಫ್ದು ಆಸೆ, ಮಗಂದು ಆಸೆ ಇತ್ತು, ವಿಡಿಯೋ ನೋಡಿದ್ರಿ, ಸ್ವಲ್ಪ ಹುಮ್ಮಸ್ ಬರ್ಸ್ಕೊಂಡು ಇರ್ಬೋದಿತ್ತು ಅಂತ ಅನ್ಸಲ್ವಾ ನಿಮಗೆ? ಮೇಡಮ್, ವಿಡಿಯೋ ನೋಡಿ 2ನೇ ದಿನಕ್ಕೆ ಆಚೆ ಬಂದುಬಿಟ್ಟಿದ್ದೆ ಮೇಡಮ್. ಇದೊಂದು ಸರಿ ಚಾನ್ಸ್ ಸಿಕ್ಕಿದ್ರೆ ಆ ಥರದ್ದೇನೋ ತಲೆಯಲ್ಲಿತ್ತು. ಆಮೇಲೆ ಹೌದು ಮೇಡಮ್, ನನ್ನ ನಂಬಿ ಕಳಿಸ್ದ, ಅಂದರೆ ನಂಬಿಕೆ ಇಟ್ಟಿದ್ದ ನನ್ನೆಲ್ಲ ಪ್ರೀತಿಸೋ ವರ್ಗದವ್ರಿಗೂ, ನನ್ನನ್ನು ತುಂಬ ಪ್ರೀತಿಸೋರಿಗೆ ನಾನು ಸಾರಿ ಕೇಳ್ತೀನಿ, ಮನೆಯವ್ರಿಗೂ ಸಾರಿ ಕೇಳ್ತೀನಿ. ಆಮೇಲೆ ಯಾರಿಗೆ ಆಸೆ ಇರುತ್ತೆ ಮೇಡಮ್ ಹೇಳಿ ಆಚೆ ಬರಬೇಕು ಅಂತ? ಬಿಗ್ ಬಾಸ್ಗೆ ಹೋದವ್ರಿಗೆ ಎಲ್ರಿಗೂ ಆ ಥರದ್ದು ಇರುತ್ತೆ. ಅಂದರೆ ನಾನು ಗೆಲ್ಲೇಬೇಕು, ಗೆದ್ದೇ ಬಿಡ್ತೀನಿ ಅನ್ನೋ ತಲೆಯಲ್ಲಿ ಕೊಂಡು ಹೋಗಿಲ್ಲ ಮ್ಯಾಮ್. ತುಂಬ ಚೆನ್ನಾಗಿ ಆಡಬೇಕು ಅಂತ. ಆಮೇಲೆ ನಾನು ಎಂಜಾಯ್ ದ ಪ್ರೋಸೆಸ್, ಆ ಪ್ರೋಸೆಸ್ನ ಎಂಜಾಯ್ ಮಾಡಬೇಕು ಅಂತ ಹೋಗಿ. ಯಾಕಂದರೆ ನನಗೆ ಓಂ ಪ್ರಕಾಶ್ ಸರ್ ಹೇಳಿದರು, ತುಂಬ ಚೆನ್ನಾಗಿರುತ್ತೆ ಮಗನೇ, ಹೋಗು, ಸಖತ್ತಾಗಿರುತ್ತೆ. ನಾನು ಒಂದು 7 ವಾರ ಹೋಗಿದ್ದೆ. ಆಚೆ ಕೆಲಸ ಮಾಡೋದು, ಸಂಬಳ ತೊಗೊಳ್ಳೋದು, ಸಿನಿಮಾ ಮಾಡೋದು, ಅದೊಂಥರ ಬೇರೆ ಖುಷಿ. ಬಿಗ್ ಬಾಸೇ ಬೇರೆ ಖುಷಿ. ನೀನು ಅಂದ್ಕೊಂಡ್ರು ಎಷ್ಟು ಕೋಟಿ ಇದ್ರೂ ಅಲ್ಲಿ ಹೋಗೋಕ್ಕಾಗಲ್ಲ.
ಕರಿತಿದೆ ಅಂದರೆ ಹೋಗು ಅಂತೇಳಿ ಪಾಪ ಅವರು ಅವ್ರ ಸಿನಿಮಾನ ನನ್ನ ಡೇಟ್ಗಳಿಲ್ಲ ಅಂದರೂ ಮುಗಿಸಿ ಕೊಟ್ಟಿದ್ರು. ಅಷ್ಟು ದೊಡ್ಡ ಡೈರೆಕ್ಟ್ರು ಅವ್ರದ್ದನ್ನು ಮುಗಿಸ್ಕೊಟ್ಟಿದ್ರು. ಇನ್ನೂ ಡಬ್ಬಿಂಗ್ ಆಗಿಲ್ಲ. ಫೀನಿಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅವರು ತುಂಬ ಖುಷಿಯಾಗಿರುತ್ತೆ. ಆ ಪ್ರೋಸೆಸ್ ಎಂಜಾಯ್ ಮಾಡು, ನೀನು ನಾನು ಹಂಗೇನೋ ಮಾಡ್ಬಿಡ್ತೀನಿ ಹಿಂಗೇನೋ ಮಾಡ್ಬಿಡ್ತೀನಿ ಅಂತ ಹೋದರೆ ಹಂಗಾಗಲ್ಲ. ಆ ಪ್ರೋಸೆಸ್ನ ಎಂಜಾಯ್ ಮಾಡು, ಯಾವಾಗ ಆಚೆ ಬರಬೇಕು ಅಂತ ಅಲ್ಲಿ ಆಗಿರುತ್ತೋ ಅದು ಬರ್ಬಿಟ್ಟಿರುತ್ತೆ, ಅವಾಗ ಬಾ, ಆದರೆ ಖುಷಿಯಾಗಿ ಹೋಗು ಅಂತ ಹೇಳಿದ್ರು. ಇದನ್ನು ನಾನು ತುಂಬ ಮೈಂಡ್ಸೆಟ್ ತಲೆಯಲ್ಲಿ ಇಟ್ಕೊಂಡಿದ್ದೆ. ನಾನು ಏನೋ ಅಂತ ಮಾಡ್ತೀನಿ ಆ ಥರದ್ದು ಅಂತ. ಬಟ್ ಅದೇ ಜನಗಳಿಗೋಸ್ಕರ ಮಾಡಬೇಕು ಅಂತ. ಬಟ್ ಓಕೆ ಮ್ಯಾಮ್, ಒಂದು 50 ದಿನದವರೆಗೂ ಇದ್ದೆ. ನಮ್ಮ ಸಿನಿಮಾಗಳಲ್ಲೂ ಹಂಗೆ 50 ಡೇಸ್ 100 ಡೇಸ್ ಆದರೆ ಅದೊಂದು ಸೆಲೆಬ್ರೇಷನೇ. ಬಟ್ ನಿಜ 100 ಡೇಸ್ ಆಗಿದ್ರೆ ನಮ್ಮದವ್ರಿಗೆಲ್ಲ ತುಂಬ ದೊಡ್ಡ ಖುಷಿ ಆಗೋದು. ನನಗೂ ಒಂದು ಪ್ರೌಡ್ ಫೀಲ್ ಇರೋದು. ನಾವು ಒಂದು ಸಿನಿಮಾ ಮಾಡಿದಾಗ ಮೇಡಮ್ ಎಲ್ಲವೂ ಇಟ್ಟಾಗುತ್ತೆ ಅಂತಲೇ ಮಾಡ್ತೀವಿ. ಎಲ್ಲೋ ಒಂದೊಂದು ಸರಿ ಫ್ಲಾಪ್ ಆಗುತ್ತೆ, ಎಲ್ಲಿ ಮಿಸ್ ಹೊಡಿತು ಅನ್ನೋದೇ ಗೊತ್ತಾಗಲ್ಲ. ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡೇ ಮಾಡಿರ್ತೀವಿ. ಅದೇ ಥರದೇ ನಾನು ಮಾಡಿದ್ದೆ. ಸಿನಿಮಾ ಬೇರೆ, ಬಿಗ್ ಬಾಸ್ ಬೇರೆ ಮ್ಯಾಮ್. ಆಮೇಲೆ ನಾನು ಅಲ್ಲಿ ಹೆಂಗಿರೋಕ್ಕೆ ಸಾಧ್ಯನೋ ಹಂಗೆ ಇರೋಕ್ಕೆ ಸಾಧ್ಯ ಮ್ಯಾಮ್. ನೀವು ಆಫ್ ದ ರೆಕಾರ್ಡು ನನ್ನ ನೋಡಿದ್ದೀರಿ. ನಾನು ಸಿನಿಮಾಲೇನೋ ಎಲ್ಲ ರಾಕ್ಷಸನ್ ಥರದ್ದು ಪಾತ್ರಗಳು ಮಾಡಿರ್ಬೋದು. ರಿಯಲ್ ಲೈಫಲ್ಲಿ ಹಂಗಲ್ಲ ಮ್ಯಾಮ್. ನಾನು ಸಿನಿಮಾಲಿ ಮಾತೆತ್ತರೆ ಮಚ್ಚೆತ್ತೀವಿ, ಇಲ್ಲಿ ಸುಮ್ಮನೆ ಒಂದು ಸಣ್ಣದು ತರಕಾರಿ ಚಾಕು ಎತ್ತರೆ 4 ವರ್ಷ ಒಳಗಿರ್ತೀವಿ. ಹಂಗಾಗಲ್ಲ ಮ್ಯಾಮ್. ರಿಯಲ್ ಲೈಫಲ್ಲಿ ನಾನು ಹೆಂಗಿದ್ದೀನಿ ಹಂಗೆ ಪೋಟ್ರೆ, ಬಿಗ್ ಬಾಸಲ್ಲಿ ನಾವು ಹೆಂಗಿದ್ದೀವಿ ಹಂಗೆ ಪೋಟ್ರೆ ಮಾಡ್ಕೊಳ್ಳೋದು. ಬಟ್ ನೀವೇನು ಮಾಡಿದ್ರಿ ಅಂದರೆ ನಿಮಗಿಂತ ಹೆಚ್ಚಾಗಿ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದಾಗ ಅನಿಸೋದು ಎಲ್ಲರೂ ಟ್ರೋಲ್ ಮಾಡಿದ್ದಾರೆ. ನೀವು ಫ್ರೀ ಆದಾಗೆಲ್ಲ ಗಮನಿಸಿ, ಅದೇ ಫ್ರೀ ಆದ್ಮೇಲೆ ಗಮನಿಸಿ, ನೀವು ಜಾಸ್ತಿ ಜಾನ್ವಿ ಮತ್ತು ಅಶ್ವಿನ್ ಅವ್ರನ್ನ ಪುಷ್ ಮಾಡೋದ್ರಲ್ಲೇ ಕಾಲ ಕಳೆದ್ರಿ ಅನ್ನೋದು ನಿಮ್ಮನ್ನ ಪ್ರೀತಿ ಮಾಡೋರು ಕೂಡ ಅನ್ಕೊಂಡಿದ್ದಾರೆ. ಜೊತೆಗೆ ಟ್ರೋಲ್ ಕೂಡ ಆಗ್ತಿರುವಂಥದ್ದು. ಅವ್ರನ್ನ ಪುಷ್ ಮಾಡೋದ್ರಲ್ಲೇ ನಿಮ್ಮ ಟೈಮ್ ಹೋಗ್ಬಿಡ್ತು. ಅವ್ರನ್ನ ಇಲ್ಲ ನೀವು ಸೂಪರ್ ಅಂತ ಹೇಳ್ಕೊಂಡು ಅವ್ರ ಹಿಂದೆ ಓಡಾಡಿದ್ರಲ್ಲೇ ನಿಮ್ಮ ಟೈಮ್ ಹೋಯ್ತು ಅಂತ ಹೇಳ್ತೀವಿ. ಏನಾಯ್ತು ಗೊತ್ತಾ, ನಾವು ಹೋದಾಗಲೇ ಫಸ್ಟ್ ಒಂಟಿ ಅಂತ ಒಂದು ಬ್ಯಾಚ್ ಹೋಗ್ತೀವಿ, ಜಂಟಿ ಅಂತ ಒಂದು ಬ್ಯಾಚ್ ಹೋಗ್ತೀವಿ. ಆಮೇಲೆ ಜಂಟಿ ಬ್ಯಾಚಲ್ಲಿ ಅವರೆಲ್ಲ ನನಗಿಂತ 17-18 ವರ್ಷ ಚಿಕ್ಕವರು. ನಮ್ಮ ಮಾತು ಅವ್ರಿಗೆ ರೀಚ್ ಆಗ್ತಿಲ್ಲ. ಆಮೇಲೆ ಅವರೆಲ್ಲ ಒಂದೇ ಕಡೆ ಕೆಲಸ ಮಾಡಿದವರು, ಸೀರಿಯಲ್ಗಳು 4 ವರ್ಷ. ಅವ್ರ ಒಳಗಡೆ ಮೊದಲೇ ಫ್ರೆಂಡ್ಶಿಪ್ ಇತ್ತು, ತುಂಬ ಸಲಿಗೆ ಇತ್ತು. ಈಗ ನಮ್ಮ ಸಿನಿಮಾದವ್ರು ಏನಾರು ಆ ಥರ ನನ್ನ ಜೊತೆ ತುಂಬ ಸಿನಿಮಾಗಳು ಆ್ಯಕ್ಟ್ ಮಾಡಿದವರು, ಈಗ ಯಶ್ ಶೆಟ್ಟಿನೋ ನಮ್ಮ ವರ್ಧನೋ ಎಲ್ಲ ಇದ್ರೆ ನಮ್ಗೆ ಆಚೆನೇ ಭಯಂಕರ ಸಲಿಗೆ ಇದೆ. ನಾವು ಏನೇ ತರಲೆ ಮಾಡೋ ಅವ್ರು ತಮಾಷೆಗೆ ತೊಗೋತಾರೆ, ಗೊತ್ತಲ್ಲ ಸುದ್ದಿ ಇರೋದು ಹೆಂಗೆ ಅಂತ. ಅಲ್ಲಿ ಒಂದು ತಮಾಷೆ ಬೇರೆ ಥರ ಆಗೋದು ಮ್ಯಾಮ್. ನಾಮಿನಿಗೆ ಬರ್ದಂಗೆ ಆಟ ಆಡೋದೇ ಒಂದು ದೊಡ್ಡ ವಿಚಾರ ಮ್ಯಾಮ್. ಹೌದು, ನಾಮಿನಿಗೆ ಬಂದಮೇಲೆ ಜನ ಕಾಪಾಡ್ಕೋತಾರೆ, ಅದು ನಿಜ. ನಾನು ನಾಮಿನಿಗೆ ಬರ್ದಂಗೆ ಒಂದಷ್ಟು ಆಟ ಆಡಿದೆ ಮ್ಯಾಮ್. ಆಮೇಲೆ ಅಲ್ಲಿರೋರೆಲ್ಲ ಹೊಸ ಪರಿಚಯ, ಎಲ್ಲ ಹೊಸ ಮುಖ. ಗಿಲ್ಲಿ ಒಬ್ಬರು ಒಂದು ಸ್ವಲ್ಪ ಗೊತ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಹೊಸ ಮುಖ. ನಾವು ಜಂಟಿ ಅಂತ ಹೋದಾಗ ಇಲ್ಲೇ ಇರಬೇಕಾದ್ರೆ ಹಂಗೂ 1-2 ಸತಿ ಜಗಳ ಆಗೋದು ನಮ್ಮ ಮಧ್ಯ. ಮತ್ತೆ ಯಾವುದೋ ಒಂದು ಟಾಸ್ಕಲ್ಲಿ ಒಂದು ಟೀಮ್ ಮಾಡಿಬಿಡೋರು ನಮ್ಮನ್ನ. ಮತ್ತೆ ಟೀಮ್ ಜೊತೆ ಆಡಬೇಕಾಗಿತ್ತು. ಅಲ್ಲಿ ಮತ್ತೆ ಗೆದ್ದಾಗಲೋ ಸೋತಾಗಲೋ ಒಟ್ಟೊಟ್ಟಿಗೆ ಕೂತ್ಕೊಂಡು ಅದನ್ನು ಖುಷಿ ಪಟ್ಟಿದ್ದೋ ಸೋತಿದ್ದೋ ಇದಾದಾಗ ಮತ್ತೆ ಒಂದು ಫ್ರೆಂಡ್ಶಿಪ್ ಆಗ್ಬಿಟ್ಟಿರೋದು. ಆಮೇಲೆ ಈಗ ನೋಡಿ, ಈಗ ಮೊನ್ನೆನೋ ಅವರೇ ಎಲ್ಲ ಕ್ರೂಷಲಲ್ಲಿದ್ದು ನಾಮಿನಿಲಿದ್ದರು, ಇಲ್ಲ ಸುದಿಯೊಬ್ಬರು ಸೇವ್ ಆಗಲಿ ಅಂತ ಮಾಡ್ತಾರೆ. ನಾನಾಗ ಅವ್ರಿಗೆ ಅದೊಂದು ಆ ಪ್ರೀತಿ ಸಲ್ಲಿಸ್ಬೇಕಾ ದ್ವೇಷ ಮಾಡಬೇಕಾ ನೀವು ಹೇಳಿ ಮ್ಯಾಮ್. ಅಲ್ಲಿ ಅದು ಹಂಗೆ ಓಡ್ತಿರುತ್ತೆ. ಪಾಪ ಅವರೇ ಕಷ್ಟದಲ್ಲಿ ನಾಮಿನಿಲ್ಲವ್ರೆ, ಆದರೂ ಸುದಿ ಸೇಫ್ ಆಗಲಿ ಅಂತಾರೆ ಅಂದಾಗ ಅದೊಂದು ಎಲ್ಲೋ ಒಂದು ಪಾಪ ಅವ್ರು ಎಷ್ಟು ಒಳ್ಳೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಇರೋದು ಆ ಟೀಮ್ ಅಂದರೆ ಒಂದು ಸ್ವಲ್ಪ ನೆಗೆಟಿವ್ ಟೀಮ್ ಅನ್ನೋದು ಅದು ನಿಮ್ಗೆ ಗೊತ್ತಾಯ್ತಾ? ದೇವರಾಣೆಗೂ ನಿನ್ನೆ ರಾತ್ರಿ ನನ್ನ ಹೆಂಡತಿ ಹೇಳಿ ಗೊತ್ತು, ನನ್ನ ಕೈಲಿ ಯಾವುದೂ ನೋಡೋಕ್ಕಾಗಿಲ್ಲ. ನಾನು ಬಂದಿದ್ದೆ ಲೇಟ್ ನೈಟು, ಫುಲ್ ಟಯರ್ಡು. ನಂದು ಒಂಚೂರು ಬೆಂದು ಹಾಸ್ಪಿಟ್ಲಿಗೆ ಹೋಗಬೇಕು. ಬಟ್ ಇವತ್ತೆಲ್ಲ ಪ್ರೆಸ್ ಮೀಟ್ ಇದೆ ಅಂತ ಬಂದಿದೆ. 8 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ರಾತ್ರಿ. ನನ್ನ ವೈಫ್ ಹೇಳೇ ಗೊತ್ತು ಹಿಂಗಿದೆ ಅಂತ. ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ಲಾವಣ್ಯ, ಅಲ್ಲಿ ಹೆಂಗೆ ಗೊತ್ತಾಗಲ್ಲ. ಈಗ ನಾನು ನನ್ನ ವೈಫ್ಗೆ ಅದೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಅವ್ರು ಏಕ್ದಮ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಲವ್ ಮಾಡಿ ತುಂಬ ಚೆನ್ನಾಗಿ ಬದುಕನ್ನ ಬಿಟ್ಟು ಬಂದರು. ಒಂದು ನಂಬಿಕೆ ಮೇಲೆ ಬಂದರು, ಸುದಿ ನಾನು ಚೆನ್ನಾಗಿ ನೋಡ್ಕೊತಾನೆ ಅಂತ. ಬಂದಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವ್ರದ್ದೆಲ್ಲ ತಪ್ಪು, ನಂದೇ ತಪ್ಪು. ಸೊ ಒಂದು ನಂಬಿಕೆ ಇಟ್ಟು ಬಂದಿರ್ತಾರೆ. ನಮ್ಗೆ ಗೊತ್ತೇ ಇರೋಲ್ಲ ಅಲ್ಲಿ ಇಲ್ಲಿ ಆಚೆ ಏನು ನಡೀತಿದೆ ಪ್ರಪಂಚದ್ದು ಇದೇ ಇಲ್ಲ ಮೇಡಮ್. ಡೇನೇ ಗೊತ್ತಾಗಲ್ಲ ಮೇಡಮ್. ಅಲ್ಲಿ ನನ್ನ ವೈಫ್ದು ಬರ್ಡೇ ನವಂಬರ್ 9 ಗೊತ್ತು. ಅವತ್ತು ನವಂಬರ್ 9 ಅನ್ನೋದು ಗೊತ್ತಾಗಲಿಲ್ಲ ನನಗೆ, ಮಿಸ್ ಹೊಡೆದ್ಬಿಡ್ತು. ಆಮೇಲೆ ಅದಕ್ಕೆ ನೆನ್ನೆ ಸ್ಟೇಜ್ ಮೇಲೆ ಅದನ್ನು ಹೇಳಿದ್ದು ನಾನು. ಹಿಂಗಾಗುತ್ತೆ ಮ್ಯಾಮ್. ಹೊರಗೆ ನಿಮ್ಗೆ ಗೊತ್ತಾಯ್ತಾ ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರ ಮೇಲೆ ಇರೋಂಥ ನೇಮು ಫೇಮು ಅವ್ರ ಏನು ಅನಿಸ್ತು? ಖಂಡಿತ ಗೊತ್ತಾಯ್ತು ಮ್ಯಾಮ್, ಅದು ನಂಗೆ ಗೊತ್ತಾಯ್ತು. ಆಮೇಲೆ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಮೇಡಮ್. ಆಮೇಲೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಅಲ್ಲಿ ಯಾರಿಲ್ಲ ಅಂದರೂ ಅದು ಆಟ ಬೇರೆ ಥರ ಮ್ಯಾಮ್. ಈಗ ನೆಗೆಟಿವ್ ಓಡ್ತಿದೆ ಇವ್ರದ್ದು. ನಾನು ಅವ್ರು ಸಪೋರ್ಟಾಗಿ ಮಾತಾಡ್ತಿಲ್ಲ. ನೀವು ಅಶ್ವಿನಿ ಮ್ಯಾಮ್ ಇಲ್ಲದೆ ಬಿಗ್ ಬಾಸ್ ನೋಡಿ ಏನೋ ಮಿಸ್ ಹೊಡಿತು ಅಂತ ಅನ್ಸುತ್ತೆ ನಿಮಗೆ. ಹಂಗೆ ಎಲ್ಲವೂ ಬೇಕು, ಹಂಗೇನೋ ಅನಿಸುತ್ತೆ. ಅಲ್ಲಿ ಗೊತ್ತಾಗಲ್ಲ ಮ್ಯಾಮ್. ಹಂಗೂ ಅದು ಯಾವುದೋ ಮೆಣಸಿನ್ಕಾಯಿ ಟಾಸ್ಕಲ್ಲಿ ಅನ್ಬಾರ್ದು ಮಾತೆಲ್ಲ ಅಂದಿರ್ತೀನಿ. ಇನ್ನು ನಿನಗೆ ಮಾಡ್ತೀನಿ ಅನ್ನೋ ಥರ ಅವ್ರಿಗೂ ಆಗಿರುತ್ತೆ. ನೀವೇ ನನ್ನ ಪರಮ ವೈರಿ ಅಂತ ಮಾತಾಗಿರುತ್ತೆ. ನಾಳೆ ಬೆಳಗ್ಗೆ ಒಂದು ಟೀಮಲ್ಲಿ ಮತ್ತೆ ಟಾಸ್ಕಲ್ಲಿ ಒಂದು ಟೀಮಿಗೆ ಬಂದುಬಿಡ್ತೀವಿ. ಮತ್ತೆ ಟೀಮ್ಗೋಸ್ಕರ ಆಡಬೇಕಾಗುತ್ತೆ. ಅಲ್ಲಿ ಮತ್ತೆ ಸೋತಾಗಲೋ ಗೆದ್ದಾಗಲೋ ಆ ಭಾವನೆಗಳು ಶೇರ್ ಆಗೋಕ್ಕೆ ಶುರು ಆಗುತ್ತೆ. ಹಂಗೆಲ್ಲ ಆಯ್ತು. ಹೌದು, ಮಿಸ್ ಹೊಡೆದಿದ್ದೆ ಮ್ಯಾಮ್, ನನ್ನಿಂದ ತಪ್ಪಾಗಿದೆ. ಅದು ಆಚೆ ಬಂದಮೇಲೆ ಗೊತ್ತಾಗಿದೆ ನನಗೆ. ಬಿಗ್ ಬಾಸ್ ಮನೆಯಿಂದ ಏನು ಕಲ್ತ್ರಿ, ಏನು ಕಳ್ಕೊಂಡ್ರಿ, ಇದ್ರ ಬಗ್ಗೆ ಹೇಳೋದಾದರೆ ಲೈಫು ಒಂಥರ ಬೇರೆದೇ ಲೋಕ ಅದು ಮ್ಯಾಮ್. ದೇವರಣೆ ಖಂಡಿತ ಏನೂ ಕಳ್ಕೊಂಡಿಲ್ಲ ಮೇಡಮ್. ತುಂಬ ಕಲಿತೆ ಮೇಡಮ್. ನಾನು ರಿಯಲ್ ಲೈಫಲ್ಲಿ ಸ್ವಲ್ಪ ಮುಂಗೋಪಿ ಮ್ಯಾಮ್. ಮುಂಚೆ ಎಲ್ಲ ತುಂಬ ಶಾರ್ಟ್ ಟೆಂಪರ್ಡ್. ನಾನು ಏನೇನೋ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬದುಕಲ್ಲಿ. ಈಗಲೂ ಮನೇಲಿ ಯಾವುದೋ ವಿಷಯಕ್ಕೆ ಏಕ್ದಮ್ ನಿರ್ಧಾರಗಳು ತೊಗೊಂಡ್ಬಿಡ್ತೀನಿ. ಅದು ಆಮೇಲೆ ಅಲ್ಲಿ ಹೋದಾಗ ಅನ್ನಿಸ್ತು ಇಲ್ಲ ಈ ಏಕ್ದಮ್ ನಿರ್ಧಾರಗಳು ತೊಗೊಬಾರ್ದು ಅಂತ. ಆಮೇಲೆ ನಾನು ತುಂಬ ಸಿಲ್ಲಿಯಾಗಿ ತಮಾಷೆಗೆ ಹೇಳ್ತಿದ್ದೆ ಎಲ್ರಿಗೂ. ನನಗೆ ಈ ಜಿಮ್ಮು ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಎಲ್ತು ಅದ್ರದ್ದು ಬಗ್ಗೆ ಕಾನ್ಷಿಯಸ್ನೆಸ್ಸೇ ಇರಲಿಲ್ಲ. ಆರಾಮಾಗಿದ್ದೀನಿ ಅಂತ. ಬಟ್ ಈಗ ಅನಿಸ್ತು ಮ್ಯಾಮ್, ಇಲ್ಲ ಈ ಪ್ರಾಪರಾಗಿ ಇರಬೇಕು. ಈ ಫುಡ್ಡು ಗಿಡ್ಡು ಇದೆಲ್ಲ ರಘುವಣ್ಣನಿಂದ ಒಂದಷ್ಟು, ಧನುವರಿಂದ ಎಲ್ಲ ಒಂದಷ್ಟು ಟಿಪ್ಸ್ಗಳು ಸಿಗ್ತಿತ್ತು.
ಹಂಗಾಗಿ ಇಲ್ಲ, ಆರೋಗ್ಯ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಮನುಷ್ಯನಿಗೆ. ನಾನು ಏನಾದರೂ ಗೀಟುಗಳು ಬಿದ್ದಿಲ್ಲ ಅಂದರೆ ಇವತ್ತು ಇಷ್ಟೊಂದು ಯೋಚನೆ ಮಾಡ್ತಿರಲಿಲ್ಲ ಟಾಸ್ಕ್ಗೆ. ನಾನು ತುಂಬ ಕೇರ್ಲೆಸ್ಸಲ್ಲಿ ಮಾಡಿದ್ದು ಇಲ್ಲಿ ನೋಡಿ ಎಲ್ಲ ಎಫೆಕ್ಟ್ ಆಗ್ತಿದೆ. ಮುಂದಕ್ಕೆ ಕೇರ್ಲೆಸ್ ಎಲ್ಲೋ ಒಂದಿನ ನನ್ನನ್ನು ಲೈಫ್ ಅನ್ನೋ ಇದರಲ್ಲೂ ಎಂಡಕ್ಕೆ ತಗೊಂಡು ಹೋಗ್ಬೋದು. ಸೊ ಇದೆಲ್ಲ ಸರಿಪಡಿಸ್ಕೋಬೇಕು ಅಂತ ಹಂಗೆ ತುಂಬ ಕಲ್ತಿದ್ದೆ ಮೇಡಮ್. ಏನೂ ಕಳ್ಕೊಂಡಿದ್ದಿಲ್ಲ ಮೇಡಮ್. ಈಗ ನೋಡಿ ಬಿಗ್ ಬಾಸ್ ಅನ್ನೋ ತುಂಬ ದೊಡ್ಡ ವೇದಿಕೆ ಮೇಡಮ್. ಅಲ್ಲೂ ಒಬ್ಬರು ಡೈರೆಕ್ಟರ್ ಮ್ಯಾಮ್. ನನ್ನ ಬದುಕನ್ನ ರೂಪಿಸಿರೋದೇ ಡೈರೆಕ್ಟರ್ಗಳು ಮ್ಯಾಮ್. ನಮ್ಮ ವಿಜಯ್ ಅಣ್ಣ ಆಗ್ಬೋದು, ಸೂರಿ ಸರ್ ಆಗ್ಬೋದು, ಮೊದಲನೇ ಸಿನಿಮಾದಿಂದ ಸಂತೋಷ್ ಸರಿಂದ ಕೊನೆಯವರೆಗೂ ನೂರಾರು ಹೆಸರು ಬರುತ್ತೆ ಅವ್ರುಗಳೇ. ಇಲ್ಲೂ ಇಷ್ಟು ದೊಡ್ಡ ವೇದಿಕೆ ಕೊಟ್ಟು ಕಲ್ಪಿಸಿದ್ದು ಒಬ್ಬ ಡೈರೆಕ್ಟ್ರು ಮ್ಯಾಮ್. ನನಗೆ ಕಳ್ಕೊಂಡಿದ್ದೇನೆ ಮ್ಯಾಮ್, ಪಡ್ಕೊಂಡಿದ್ದೆ ತುಂಬ ಇದೆ ಮ್ಯಾಮ್. ಒಂದು ಜಿಮ್ ಬಾಡಿ ರಮ್ ಬಾಡಿ ಅಂತ ವೈರಲ್ ಆಗಿದೆ, ಕೇಳಿದ್ರೆ ಯಾರಾದ್ರದ್ದು ಗೊತ್ತಾಯ್ತಾ? ಅದೇನೆ ಜಿಮ್ ಬಾಡಿ ಅವರು, ನೀವಿಬ್ರು ಹಿಂಗೆ ನಿಂತ್ಕೊಂಡು ತೋರಿಸ್ತಿರ್ತಿರಲ್ಲ, ರಮ್ ಬಾಡಿ ನೀವು ಅಂತ ವೈರಲ್ ಮಾಡಿದ್ದಾರೆ ಮೇಡಮ್. ನನ್ನ ಇಡೀ ದೇಹ ನನ್ನ ಸೊಂಟ ಸೈಜ್ ತೂಕ ಹಾಕ್ಬಿಟ್ಟು ಅಪ್ಪಂದು ಬರೀ ಬೈಸಿಪ್ಸ್ ತೂಕ ಹಾಕಿದ್ರು ರಘುವಣ್ಣಂದು ಸೇಮ್ ಸೈಜ್ ಇದೆ ಮೇಡಮ್. ನಾವು ಫೈಟ್ ಮಾಡಿ ಗೆಲ್ಲಕ್ಕೆ ಸಿನಿಮಾದಲ್ಲಾದರೆ ಬಿಡಿ ಮ್ಯಾಮ್, ಕತೆ ಪ್ರಕಾರ ಏನೋ ಮಾಡಿರ್ತೀವಿ, ಆಯಿತು ಅವ್ನು ತುಂಬ ದಪ್ಪ ಇರ್ತಾನೆ, ಇಷ್ಟು ದೊಡ್ಡ ಹೀರೋ ಹೊಡೆಯೋಕ್ಕಾಗಲ್ಲ ಅಂದರೂ ಚಾಕು ಗೀಕುಲಿ ಚುಚ್ಚಿಗಿಚ್ಚಿ ಏನೋ ಗೆದ್ದ ಅಂತ ಅನ್ಬೋದು. ಅಲ್ಲಿ 6.5 ಹೈಟು, 140 ಕಿಲೋ ವೆಯ್ಟು, MMA ಚಾಂಪಿಯನು. ಎಲ್ಲಿ ಮ್ಯಾಮ್ ನಾನು ಅದು ಜಿಮ್ಮೇ ಮಾಡ್ಕೊಂಬಂದಿದ್ದೆ, ನಾವು ಬರೀ ದಮ್ಮೆ ಹೊಡ್ಕೊಂಬಂದಿದ್ದೀವಿ. ಎಲ್ಲಿಂದ ಗೆಲ್ಲಿ ಮೇಡಮ್. ನಾನೀಗ ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ತಾ ಹೋಗಿ. ರಿಷಾ ಅಂದರೆ ಮ್ಯಾಮ್ ನನಗೀಗಲೂ ನನಗೆ ಅರ್ಥನೇ ಆಗದಿರೋ ಕ್ಯಾರೆಕ್ಟರ್ ಅದು. ಏನಕ್ಕೆ ನಗ್ತಾವ್ರೆ, ಏನೋ ಕಳ್ತಾವ್ರೆ ಅಂತಲೇ ಗೊತ್ತಿಲ್ಲ ಮ್ಯಾಮ್. ತುಂಬ ಚಿಕ್ಕ ಹುಡುಗಿ ಮ್ಯಾಮ್, ಪಾಪ ಏನೋ ಬಂದಿದ್ದಾರೆ, ಪಾಪ ಅವ್ರು ಆಡ್ತಿದ್ದಾರೆ ಮ್ಯಾಮ್. ಗಿಲ್ಲಿ ತುಂಬ ಫನ್ನು ಮ್ಯಾಮ್, ತುಂಬ ಕಾಮಿಡಿ, ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಮ್ಯಾಮ್. ಮ್ಯಾಮ್ ನಿಜವಾಗ್ಲೂ ಸಖತ್ ಕರೆಕ್ಟಾಗಿ ಅವ್ರು ಗೊತ್ತಿಲ್ಲ, ಯಾರಿಗೂ ಅಲ್ಲಿ ಗೊತ್ತಿಲ್ಲ ಮೇಡಮ್. ಗೊತ್ತಿದ್ದು ಆಟ ಆಡೋಕ್ಕೆ ಆಗೋದೇ ಇಲ್ಲ ಬಿಗ್ ಬಾಸ್, ಗೊತ್ತಿಲ್ಲದೇ ಆಟ ತುಂಬ ಕರೆಕ್ಟಾಗಿ ಹೆಜ್ಜೆ ಇಡ್ತಾರೋ ಅಂತ ಸೂಪರ್ ಹುಡುಗಿ ಮ್ಯಾಮ್. ರಘು ಅಣ್ಣನಿಗೆ ಅವರು ಬಾಡಿ ಮತ್ತು ಅವ್ರ ಲಕ್ಕು ಎರಡೂ ಸಾಥ್ ಕೊಡ್ತಿದ್ದೆ ಮ್ಯಾಮ್. ಅವ್ರೊಂಥರ ಈ ವುಮೆನ್ ಫೈಟರ್ ಥರ ಮೇಡಮ್. ಆದರೆ ಅವ್ರಿಗೆ ಅಷ್ಟೆಲ್ಲ ಮಾಡ್ಕೊಂಬಂದ್ರೂ ಅದಾದಮೇಲೆ ಮಾತಲ್ಲಿ ತಾಳ್ಮೇಲೆ ಉಳಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಫೈಟ್ನ ಜಾಸ್ತಿ ಮಾಡಿಕೊಂಡು ಆ ಈಗೋ ಎಲ್ಲ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆ ಆಟ ಆಡ್ಬೋದು. ಧ್ರುವ ಮ್ಯಾಮ್ ನನಗೆ ಅವ್ನು ಅರ್ಥನೇ ಆಗಿಲ್ಲ, ಅದಕ್ಕೆ ನಾನು ಅಲ್ಲೂ ಹೇಳಿದೆ. ಅಂದರೆ ತುಂಬ ಒಳ್ಳೆ ಹುಡುಗ ಅವನು. ಒಂದೊಂದ್ಸಲಿ ಶವ ಇದ್ದಂಗೆ ಸೈಲೆಂಟ್ ಆಗಿರ್ತಾನೆ, ಒಂದ್ಸಲಿ ಫುಲ್ಲು ಶಿವ ಆಗ್ಬಿಡ್ತಾನೆ ಅವನು. ನಾನು ಅವ್ನಿಗೆ ಅದೇ ಹೇಳ್ತಿದ್ದೆ, ಏನೋ ಸ್ಪೀಕರ್ ನೋಡ್ಕೊಂಬಂದಿದ್ಯಾ, ಹಿಂಗೆ ಕಿರ್ಚಾಡ್ತೀಯಾ, ಒಂದೊಂದ್ಸತಿ ಆಫ್ ಆಗೋಯ್ತ್ಯಾ ಅಂತ. ಬಟ್ ಆಟ ಆಡ್ತಿದ್ದಾರೆ ಮ್ಯಾಮ್, ಹಂಗಾಗಿ ಸೇವ್ ಆಗಿ ಬರ್ತಿದ್ದಾರೆ. ಒಳ್ಳೆ ಹುಡುಗ ಮ್ಯಾಮ್. ಮ್ಯಾಮ್ ಅಭಿ ನನಗೆ ಎಲ್ಲೋ ಅಷ್ಟು ಕಾಣಿಸ್ತಾನೆ ಇಲ್ಲ ಮ್ಯಾಮ್. ಅಂದರೆ ತುಂಬ ಕಮ್ಮಿ ಇದೆ ಅವ್ರು. ಆಚೆನೂ ಹಂಗೆ ಕಂಡಿರ್ಬೋದು, ನನಗೆ ಗೊತ್ತಿಲ್ಲ. ಈ 3 ವಾರ ಲಕ್ಕು ಕೈ ಹಿಡಿತಿದ್ದೆ ಮ್ಯಾಮ್ ಅವ್ರನ್ನ. ಧನುಷ್ ತುಂಬ ಒಳ್ಳೆ ಟಾಸ್ಕ್ ಮಾಸ್ಟರ್ ಮ್ಯಾಮ್. ಆಟದಲ್ಲಿ ಸೂಪರು, ಮನೇಲಿ ಒಂಚೂರು ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಮ್ಯಾಮ್. ಮ್ಯಾಮ್ ನಿಜವಾಗ್ಲೂ ನಾನು ಆಚೆ ಏನೋ ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಏನೋ ನೆಗೆಟಿವ್ ಆಗಿದೆ, ಏನೇನೋ ಕೇಳ್ಪಟ್ಟೆ ಮೇಡಮ್. ಇಲ್ಲಿ ಬಂದು ಅಲ್ಲಿ ತುಂಬ ಸ್ವೀಟ್ ವುಮೆನ್ ಮ್ಯಾಮ್ ಅವರು. ಯಾರಿಗೂ ಹರ್ಟ್ ಮಾಡಿದೆ, ಜಗಳನೂ ಮುದ್ದಾಗಿ ಜಗಳ ಆಡ್ಬೋದು ಅನ್ನೋದನ್ನು ನೋಡಬೇಕು ಅಂದರೆ ಜಾನ್ವಿ ಮ್ಯಾಮ್ ನೋಡಬೇಕು. ಮ್ಯಾಮ್ ಕಡಕು ಮೇಡಮ್ ಅವರು ಒಂಥರ ಕಮಾಂಡೋ ಥರ. ಆಚೆನೂ ಹಂಗೆ ಇದೆ ಅಂತ ಅವ್ರದ್ದು. ಆಚೆ ನನಗೆ ಗೊತ್ತಿತ್ತು ಅವ್ರು ಹೋರಾಟದಲ್ಲಿರೋದು ಅಂತ, ಅಲ್ಲೂ ಹೋರಾಡ್ಕೊಂಡೇ ಇದ್ದಾರೆ ಮ್ಯಾಮ್. ಮ್ಯಾಮ್ ದೇವರಣೆ ಅಲ್ಲಿ ಫೇಕಾಗಿ ನೀವು ನಾಟಕ ಮಾಡೋಕ್ಕೆ ಆಗಲ್ಲ. ಹಂಗೆ ಫೇಕಾಗಿ ಮಾಡೋಂಗಿದ್ರೆ ನಾನು ಆಚೆ ಕಡೆ ಕಾಕ್ರೋಚ್ ಸುದ್ದಿ ಅಂತ ನೀವೇನು ಪಾತ್ರಗಳು ನೋಡಿ ಅಂದ್ಕೊಂಡಿದ್ದೀರಿ, ಆ ಕಾಕ್ರೋಚ್ ಸುದ್ದಿನೇ ನೋಡ್ತಿದ್ರಿ. ನೀವೇ ಹೇಳಿದ್ರಿ ಸರ್ ಅಂತ. ಹಂಗೆ ಆಗ ಆ ಟೈಮ್ಗೆ ಅನ್ಬೇಕು, ಏನೇನೋ ಅಂತೀವಿ, ಆ ಮನಸ್ಥಿತಿಗೆ ಏನೋ ಅನ್ಬೇಕು, ಅಲ್ಲಂಗೆ ಅನಿಸುತ್ತೆ. ನೀವು ಸಾಧ್ಯನೇ ಇಲ್ಲ ಮೇಡಮ್ ಫೇಕಾಗಿರೋಕ್ಕೆ. ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಹುದು ಮೇಡಮ್? ನನಗೆ ಯಾರು ಗೆಲ್ಲಬೇಕು ಅನ್ನೋದ್ರಲ್ಲಿ ಇಲ್ಲ ಮ್ಯಾಮ್. ಯಾಕಂದರೆ ಅಲ್ಲಿರೋರು ಎಲ್ಲರೂ ಸ್ನೇಹಿತರು ಮ್ಯಾಮ್. ಎಲ್ಲರೂ ನಮ್ಮ ಸಿನಿಮಾದ ಹುಡುಗರೇ, ಎಲ್ಲರೂ ಗೊತ್ತಿರೋ ಹುಡುಗರೇ. ಆ ಟೈಮ್ಗೇನೋ ಮಾತುಗಳು ಆಡಿರ್ಬೋದು, ಜಗಳ ಆಡಿರ್ಬೋದು. ಒಬ್ಬರು ಸ್ವಲ್ಪ ಹತ್ರ ಅನಿಸಿರ್ಬೋದು, ಒಬ್ಬರು ಅಷ್ಟಲ್ಲ ನಮಗೆ ಅನಿಸಿರ್ಬೋದು. ಅರ್ಹತೆ ಇರೋರು ಯಾರು ಗೆದ್ರೂ ಖುಷಿನೇ ಮೇಡಮ್. ಆಮೇಲೆ ಈಗಲೇ ಇವರೇ ಗೆಲ್ತಾರೆ ಅಂತ ಹೇಳೋಕ್ಕಲ್ಲ ಮ್ಯಾಮ್. ಒಂದೊಂದು ವಾರ ಒಂದು ಡೈಮೆನ್ಷನ್ ಚೇಂಜ್ ಆಗ್ತಿರುತ್ತೆ. ಈ ವಾರ ನೋಡಿ ಯಾರು ಸಖತ್ತಾಗಿರ್ತಾರೋ, ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ. ಇಷ್ಟು ಬೇಗ ಹೇಳೋಕ್ಕಾಗಲ್ಲ ಅನ್ಸುತ್ತೆ ಮ್ಯಾಮ್. ಜಾನ್ವಿ ಅವ್ರು ನಿಮ್ಮ ಮುಂದೆ ಒಂದು ಮಾತು ಹೇಳ್ತಾರೆ. ಇವನ್ ನಮ್ಗಳಿಗೂ ಕೇಳುವಾಗ ಒಂಥರ ಅನಿಸ್ತು, ಏನಪ್ಪ ಹಿಂಗೆ ಮಾತಾಡ್ತಾರೆ ಅಂತ. ಯಾರನ್ನೂ ಹುಡುಗರೆಲ್ಲ ಇಲ್ಲಿ ನೋಡ್ತಿದ್ರೆ ಯಾರನ್ನೂ ಮ್ಯಾನ್ಲಿ ಅಂತ ಫೀಲ್ ಆಗ್ತಾನೆ ಇಲ್ಲ. ಒಬ್ಬೊಬ್ರು ಒಂದೊಂದು ಥರ ಇದ್ದಾರೆ ಅಂತ. ಅದು ಅವ್ರು ಕಾಮಿಡಿಯಾಗಿ ಹೇಳಿದ್ರೋ ಏನೋ ಗೊತ್ತಿಲ್ಲ, ಬಟ್ ಹೊರಗಡೆ ಕೇಳೋದಕ್ಕೆ ಒಂಥರ ಹಿಂಸೆ ಅಂತ ಅನಿಸ್ತು. ನೀವು ಏನು ಹೇಳೋದಕ್ಕೆ ಇಷ್ಟ? ನಾನು ಅಲ್ಲಿ ಕೂತಿದ್ದೆ, ನೀವು ಯಾವ ಅರ್ಥದಲ್ಲಿ ಹೇಳಿರುತ್ತೆ ಕೇಳೋಣ ಅನ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಇದ್ದರೆ ಕೇಳ್ತಿದ್ದೆ, ಬಟ್ ಅವ್ರು ಅದೊಂದು ಡೆಫಿನೇಷನ್ ಕೊಟ್ರಲ್ಲ. ಅಂದರೆ ಅಲ್ಲಿ ಭಯಂಕರ ಹೆಣ್ಮಕ್ಳದೇ ಜಗಳ ಮ್ಯಾಮ್. ನಾನೇ ಹೇಳ್ದಲ್ಲ, ಆಚೆ ಕಡೆ ಆ್ಯಂಟಿ ವಿಲನ್ಗಳ ಹತ್ರ ಹೊಡೆದಾಡ್ಬೋದು, ಈ ಆ್ಯಂಟಿ ವಿಲನ್ಗಳ ಹತ್ರ ಹೊಡೆದಾಡೋಕ್ಕಾಗಲ್ಲ. ಅವರಿಬ್ಬರೇ ಆ್ಯಂಟಿಗಳಲ್ಲಿ. ಅಂದರೆ ಇನ್ನು ಮಿಕ್ತವೆಲ್ಲ ಚಿಕ್ಕ ಮಕ್ಕಳಲ್ವಾ, ಸಣ್ಣವು. ಅಲ್ಲಿ ಎಲ್ಲ ಹುಡುಗರು ಅದಿದೆ. ಅಪ್ಪ ಈ ಹೆಂಗಸರು ಬಾಯಿಗೆ ಏನೋ ಹಿಂಗೆ ಜಗಳ ಆಡ್ಬೇಕು, 10 ನಿಮಿಷಕ್ಕೆ ಬಿಡ್ಬೇಕು, 4 ಅವರ್ ಬಾಯಿ ಬರ್ಕೊಂಡು ಕಿತ್ತಾಡೋಕ್ಕಾಯ್ತದ ಮ್ಯಾಮ್. ಹಂಗೆ ಅಂತ ಮೇ ಬಿ ಅವ್ರು ಅದನ್ನೇ ಹೇಳ್ತಾರೆ, ಇದರಲ್ಲೇ ಹೇಳ್ತಾರೆ. ಯಾಕಂದರೆ ರಘುವಣ್ಣನು ಸಖತ್ ಆಚೆ. ರಘುವಣ್ಣನ ಕೇಳಿ ಅದೇ ಹೇಳಿ, ಸಾರ್ ನಾನು ಆಚೆ ಇರೋ ಥರ ಇಲ್ಲಿ ಇದ್ಬಿಟ್ರೆ ಎಲ್ಲ ಮುರಿದೋಗ್ಬಿಡ್ತಾರೆ ಸಾರ್, ಹಂಗಿರೋಕ್ಕಾಗಲ್ಲ ಅಂತ. ಯಾಕಂದ್ರೆ ರಘುವಣ್ಣ ಆಚೆ ಫೈಟ್ರು, ಹಿಂಗೆ ಅಂದರೆ ಹಂಗೆ ಗೊತ್ತು ಅವ್ರಿಗೆ ಯಾವ ಮೂಳೆ ತಿರುಗಿಬಿಡುತ್ತೆ ಅಂತ. ಆಮೇಲೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡ್ತದೆ. ರಿಷಾ ಅವ್ರು ಒಂದು ಏಟು ಹೊಡೆದಿದ್ದೆ, ಹೆಂಗಾಯಿತು ನಾವುಗಳೇ ಉಳಿಸ್ಕೊಂಡು ಬಿಡಿ ಅಣ್ಣ, ಸಣ್ಣ ಮಗಳು ಹೆಣ್ಮಗಳು ಏನೋ ಮಾಡಿಬಿಟ್ಲು, ಇದೊಂದು ಸರಿ ಬಿಡಿ ಅಣ್ಣ ಅಂತ ಎಲ್ಲರೂ ಏನೇನು ಹೇಳಿದ್ರು ಗೊತ್ತಿಲ್ಲ. ನಾನು ಅದನ್ನೇ ಹೇಳಿದೆ, ಇದೊಂದು ಚಾನ್ಸ್ ಕೊಡಿ ಅಣ್ಣ, ಗಿಲ್ಲಿನೇ ಕ್ಷಮಿಸ್ಬಿಟ್ಟ ಅಂತ. ಅದೇ ಗಿಲ್ಲಿ ಹೊಡೆದ್ಬಿಡಿದ್ರೆ ರಿಷಾ ಕ್ಷಮಿಸ್ತಿದ್ರಾ? ಕ್ಷಮಿಸಲ್ಲ. ಗಂಡು ಮಕ್ಳು ಹೃದಯ ಬೇರೆ ಥರ ಮ್ಯಾಮ್. ನಾವು ರಫ್ ಇರ್ಬೋದು, ಆದರೆ ಹಂಗೇನೋ ಮಾಡಲ್ಲ.
ಮೇ ಬಿ ಅದೇ ಅರ್ಥದಲ್ಲಿ ಹೇಳಿ ಅಂತ ಮೇಡಮ್ ಹೇಳಿದ್ರು. ನಾನು ಅದೇ ಕೇಳೋಣ ಅನ್ಕೊಂಡು, ಇಲ್ಲ ಮೇಡಮ್ ನೀವೇನೋ ಬೇರೆ ಹೇಳಿದ್ರಿ ನಮ್ಮ ಬಗ್ಗೆ ಅಂತ ಹೇಳೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇದ್ನಲ್ಲ ಮೇಡಮ್. ರಕ್ಷಿತಂಗೆ ಕನ್ನಡ ಬರುತ್ತಾ ಅಥವಾ ನಾಟಕ ಮಾಡ್ತಿದ್ದಾರಾ ನಿಮಗೆ ನಿಜವಾಗ್ಲೂ ಅನ್ಸೋದು? ನಾನು ಅದನ್ನೇ ಒಂದ್ಸತಿ ಅಣ್ಣನ ಹತ್ರ ಹೇಳಿದೆ, ಅಣ್ಣ ಇವಳು ಫೇಕು, ಜಗಳ ಆದಾಗ ತುಂಬ ಇಷ್ಟು ಉದ್ದ ಹಿಂಗೆ ಮಾತಾಡ್ದೆ. ಅದಕ್ಕೆ ಅಣ್ಣ ಒಂದು ಡೆಫಿನೇಷನ್ ಕೊಟ್ಟರು, ಸುದಿ ನೀವು ಎಲ್ಲ ವಾರಗಳು ಅಂತೀರಿ, ನನ್ನ ಮುಂದೆ ಬಂದಾಗ ಸ್ವಲ್ಪ ಸ್ಲೋ ಇರುತ್ತೆ ಅಂತ. ಮೇ ಬಿ 5 ಇರ್ಬೋದು. ಬಟ್ ಅವ್ರು ಕನ್ನಡ ಬರುತ್ತೆ ಮ್ಯಾಮ್, ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಧ್ರುವ ಅಂತ ಹೇಳ್ದಂಗೆ ಬಾಂಬೆ ಅವರು ಅಂದಾಗ ಹಿಂದಿ ಒಂಚೂರು ಮಿಕ್ಸ್ ಆಗುತ್ತೆ, ಅದೆಲ್ಲೂ ಕಾಣಲಿಲ್ಲ ಅವ್ರ ಬಾಯಲ್ಲಿ, ಒಂದಿನೂ ಹಿಂದಿ ಕಾಣಲಿಲ್ಲ. ಹಂಗಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಮ್ಯಾಮ್ ನನಗೆ. ನಿಮ್ಮ ಬಗ್ಗೆ ನಾನು ಸಾಕಷ್ಟು ಬಾರಿ ಮಾತಾಡಿಸಿದ್ದೀನಿ. ಅದರಲ್ಲಿ ನಿಮ್ಮ ಹೆಜ್ಜೆ ಯಾವತ್ತು ಅಂದರೆ ಒಂದೊಂದು ಹೆಜ್ಜೆನೂ ತುಂಬ ಕಷ್ಟಪಟ್ಟು ಬಂದಂಥವ್ರು, ಲೈಫಲ್ಲಿ ಏನೇನೋ ಕೆಟ್ಟ ತೀರ್ಮಾನಗಳನ್ನು ತಗೊಂಡು ಅದರಿಂದಲೂ ಕೂಡ ಹೊರಗೆ ಬಂದವರು, ವಿಷಾನೋದನ್ನ ಕುಡಿದು ಸಾವನ್ನೇ ಗೆದ್ದು ಬಂದು ಇಲ್ಲಿ ಕೂತು ಇವತ್ತು ಬಿಗ್ ಬಾಸ್ ಮನೆಗೆ ಹೋಗಿ ಏನಿಲ್ಲ ಅಂದರೂ ಒಂದಷ್ಟು ಹೃದಯಗಳನ್ನು ಮತ್ತೆ ಗೆದ್ದಿದ್ದೀರಾ. ಒಂದಷ್ಟು ಜನಕ್ಕೆ ಕಾಕ್ರೋಚ್ ಅಂದರೆ ತುಂಬ ಇಷ್ಟ. ಓಕೆನಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಮಾತುಗಳು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಮ್ಯಾಮ್ ಅಂದರೆ ಒಂದಷ್ಟು ತುಂಬ ಪ್ರೀತಿಸೋ ಹೃದಯಗಳಿಗೆ ಹರ್ಟ್ ಆಗಿದೆ ನನ್ನಿಂದ, ನಾನು ಸೋತಿದ್ದು. ಆಮೇಲೆ ಏನಾಗುತ್ತೆ ಗೊತ್ತಾ ಮ್ಯಾಮ್, ಈಗ ಒಂದು ಕ್ರಿಕೆಟ್ ಟೀಮ್ ಅಂತ ತೊಗೊಳ್ಳಿ ಮ್ಯಾಮ್, ನಿಮಗೆ ಎಷ್ಟು ನಾವು ಒಂದು 100 ಕೋಟಿ ಜನಸಂಖ್ಯೆ ಇದೀವಿ ಮೇಡಮ್ ಟೋಟಲ್ ಇಂಡಿಯಾಲಿ. ಅಲ್ಲಿ 11 ಜನ ಆಯ್ದಿರ್ತಾರೆ ಮ್ಯಾಮ್. ಎಲ್ಲರೂ ಎಕ್ಸ್ಟ್ರಾಡಿನರಿ ಅನ್ನೋದ್ರಿಂದನೇ ಅಲ್ಲ ಮೇಡಮ್ ಒಂದು 15 ಜನನ ಕ್ರಿಕೆಟ್ ಟೀಮ್ ಮಾಡಿರ್ತಾರೆ. 15 ಜನದಲ್ಲೂ ಒಬ್ಬೊಬ್ರು ಇನ್ನೂ ಮೇಲಿರ್ತಾರೆ ಮ್ಯಾಮ್. ನಿಮ್ಮ ಕ್ರಮಾಂಕದಲ್ಲಿ ಬಂದಾಗ ವಿರಾಟ್ ಕೊಹ್ಲಿ ಅವರು ಕಾಲಘಟ್ಟದಲ್ಲಿ ವಿರಾಟ್ ಕೊಹ್ಲಿ ಅವರು ಅಷ್ಟೇ ಸಿತ್ತು, ಸಚಿನ್ ಸರ್ ಕಾಲಘಟ್ಟದಲ್ಲಿ ಸಚಿನ್ ಅವ್ರದಂಗಿತ್ತು. ಒಬ್ಬೊಬ್ರು ಹಂಗಿರ್ತಾರೆ ಮ್ಯಾಮ್. ಆ 15 ಜನದಲ್ಲೂ ಒಂದಷ್ಟು ಡಿಫ್ರೆನ್ಸ್ ಇರುತ್ತೆ ಮೇಡಮ್. ಹಂಗೆ ಇಲ್ಲೂ ಒಂದಷ್ಟು ಡಿಫ್ರೆನ್ಸ್ ಇರುತ್ತೆ ಮ್ಯಾಮ್. ಮೇ ಬಿ ಎಲ್ಲೋ ನಾನು ಕೆಲವು ಹೆಜ್ಜೆಗಳು ರಾಂಗಾಗಿಟ್ಟೆ ಅನ್ಸುತ್ತೆ. ಆಮೇಲೆ ನನಗೆ ಹಂಗೆ ಉಚ್ಚಾಪಟ್ಟೆ ಹಂಗೆ ಆಡೋಕ್ಕೆ ಬರಲ್ಲ ಮ್ಯಾಮ್. ನಾನು ಇದ್ದಿದ್ದು ಹಿಂಗೆ, ಮೇ ಬಿ ನಂದು ಅಲ್ಲೆಲ್ಲ ಒಂಚೂರು ಲೋ ಅನಿಸುತ್ತೆ. ಆಮೇಲೆ ನನ್ನ ಅದೇ ನೀವು ಹೇಳ್ದಂಗೆ ಆ ಎಕ್ಸ್ಪೆಕ್ಟೇಷನ್ ನಿಮ್ದೇನಿತ್ತಲ್ಲ ರಿಯಲ್ ಲೈಫಲ್ಲಿ ನಾನು ಅದಲ್ಲ ಮ್ಯಾಮ್, ಅದೆಲ್ಲೋ ರಾಂಗ್ ಆಯಿತು ಅನ್ಸುತ್ತೆ ಮ್ಯಾಮ್. ನಿಮ್ಮ ಹೆಜ್ಜೆಗಳ ಬಗ್ಗೆ ಹೇಳಿ ಸರ್, ಹೆಂಗಿತ್ತು ಲೈಫು? ಈ ಆಚೆದ ಮ್ಯಾಮ್, ಆಚೆದ ಆಲ್ಮೋಸ್ಟ್ ನಿಮಗೆ ಎಲ್ಲ ಗೊತ್ತಲ್ಲ ಮ್ಯಾಮ್, ತುಂಬ ಕಷ್ಟದ ಹೆಜ್ಜೆಗಳು, ಒಂದಷ್ಟು ಲಕ್ಕ ಕೈ ಹಿಡಿತು ಅನಿಸುತ್ತೆ. ದೇವ್ರ ಥರ ಡೈರೆಕ್ಟರ್ಗಳು ಬಂದರು. ನಾನು ಸಾಯಿಮಾಲು ಅದನ್ನೇ ಹೇಳಿದೆ, ನಾನು ದೇವ್ರ ರೂಪ ಹೆಂಗಿದೆಯೋ ಡೈರೆಕ್ಟಾಗಿ ನೋಡಿಲ್ಲ, ಆದರೆ ಡೈರೆಕ್ಟ್ರುಗಳಲ್ಲಿ ದೇವ್ರ ರೂಪನ ಕಾಣ್ತಿದ್ದೀನಿ ಅಂತ. ಇದು ಅಷ್ಟೇ, ಒಬ್ಬ ಡೈರೆಕ್ಟ್ರ್ ಕರೆದು ಕೆಲಸ ಕೊಟ್ಟಿದ್ದಕ್ಕೆ ಬಿಗ್ ಬಾಸು. ಅದು ಎಲ್ಲರಿಗೂ ಇದೆ ಮೇಡಮ್ ಆ ಕಷ್ಟ, ಯಾರಿಗೆಲ್ಲ. ನಿಮ್ಮದು ಹಳೇದು ಕೇಳಿದ್ರೆ ಇವತ್ತಿಲ್ಲಿ ಬಂದು ಕೂತ್ಕೊಳ್ಳೋಕೆ ನೀವು ತುಂಬ ಕಷ್ಟ ಬಿದ್ದಿದ್ದೀರಿ. ಏಕ್ದಮ್ ಮೈಕ್ ಕೊಡ್ತಾರೆ ಮ್ಯಾಮ್ ನಿಮಗೆ, ಏಕ್ದಮ್ ಅವರು ಕ್ಯಾಮ್ರಾ ಕೊಡ್ತಾರೆ ಮ್ಯಾಮ್. ಫಸ್ಟ್ ಅಸ್ಟೆಂಟು, ಸೆಕೆಂಡ್ ಅಸ್ಟೆಂಟು, ಅಲ್ಲಿಂದ ಬಂದು ಒಂದು ಕ್ಯಾಮ್ರಾಮ್ಯಾನು, ಆಮೇಲೆ ಸೂಪರ್ ಕ್ಯಾಮ್ರಾಮ್ಯಾನು, ಆಮೇಲೆ ಎಕ್ಸ್ಟ್ರಾಡಿನರಿ ಕ್ಯಾಮ್ರಾಮ್ಯಾನು, ನಿಮ್ಮದು ಹಂಗೆ ಬಂದು ಒಂದಿನ ಆ್ಯಂಕರು, ಆಮೇಲೆ ಒಂದೇನೋ ಒಂದು ಪೋಸ್ಟು, ಅಲ್ಲಿಂದ ಚಾನಲ್ ಹೆಡ್ಡು, ಹಂಗೆ ಒಂದು ಅರ್ಧ ದಾರಿಯಲ್ಲಿ ಇದ್ದೀನಿ ಅನಿಸುತ್ತೆ ಮ್ಯಾಮ್. ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಿಂದ ಒಂದು ವಿಲನ್ ತನಕ ಇದು ಹಿಂಗೆ ಆದಾಗ ಈಗ 2 ತೆಲುಗು ಸಿನಿಮಾ ಮಾಡಿದೆ ಮ್ಯಾಮ್. ಮಾದೇವ ನೋಡು ಒಂದು ಸಿನಿಮಾ ಸಿಕ್ತು ಮ್ಯಾಮ್ ನನಗೆ ತೆಲುಗುನೇ ಬರಲ್ಲ, ಆದರೂ ಕರೆದು ನನ್ನ ಕೈಯಲ್ಲಿ ಮಾಡಿಸ್ಕೊಂಡ್ರು ಮ್ಯಾಮ್. ನಾ ಹುಡುಗ ಬೇಕು, ಅವರೇ ವಾಡೆ ಕಾವಾಲಿ ಅನ್ನೋ ಥರದಂದು ಅವೆಲ್ಲ ಖುಷಿ ಇದೆ ಮ್ಯಾಮ್. ಇಲ್ಲಿ ಗಂಟ ಬಂದಿದ್ದೀನಿ, ಇಲ್ಲೇನೋ ಪ್ಲಸ್ ಆಗೋದ್ರೆ ಮುಂದಕ್ಕೆ ಹೋಗ್ತೀನಿ, ಮೈನಸ್ ಆಗಿದ್ರೆ ಮತ್ತೆ ಅದನ್ನು ತಿದ್ದುಕೊಂಡು ಮತ್ತೆ 2 ಮೆಟ್ಲು ಕೆಳಗಿಳಿದಿದ್ರೆ ಮತ್ತೆ 2 ಮೆಟ್ಲು ಹತ್ತಿ ನನ್ನಿಂದ ನೋವಾದವ್ರಿಗೆ ಬೇರೆ ಸಿನಿಮಾ ಮೂಲಕ ರನ್ಸು ಏನೋ ಮಾಡಿ ಮತ್ತೆ ಆ ಮನಸ್ಸಿಗೆಲ್ಲ ಪ್ರಯತ್ನ ಮಾಡ್ತೀನಿ ಮ್ಯಾಮ್. ಎಣ್ಣೆ ಮಿಸ್ ಮಾಡ್ಕೊಂಡ್ರೆ ಸರ್? ಎಣ್ಣೆ ಹೊಡಿತೀರಾ ನೀವು? ಕೊಡಿ ಮ್ಯಾಮ್. ಎಣ್ಣೆ ಹೊಡಿತೀನಿ ಮ್ಯಾಮ್. ಎಣ್ಣೆ ಹೊಡೆಯಲ್ಲ ಅಂತಂದರೆ ತುಂಬ ಸುಳ್ಳಾಗುತ್ತೆ ಮ್ಯಾಮ್. ಅಂದರೆ ಮಿಸ್ ಮಾಡಿಕೊಂಡು ಎಣ್ಣೆಗೇನಾದರೂ ನಾನು ಹಂಗೆ ಎಣ್ಣೆ ಇಂಪಾರ್ಟೆಂಟ್ ಇದ್ದರೆ ಬಿಗ್ ಬಾಸ್ಗೆ ಹೋಗ್ತಿರಲಿಲ್ಲ ಮ್ಯಾಮ್. ಪಾರ್ಟಿಗಳಿದ್ದಾಗ ಎಣ್ಣೆ ಹೊಡೆದಿದ್ದೀನಿ ಮ್ಯಾಮ್. ನಾವು ಬೆಳೆದಿದ್ದು ನಾವು ಪೇಂಟ್ರುಗಳು ಮ್ಯಾಮ್, ಬೇಸಿಕಲಿ ಪೇಂಟ್ರು ಮ್ಯಾಮ್. ನಮ್ಮದ್ರಲ್ಲಿ ಒಂದಿದೆ, ಎಣ್ಣೆ ಹೊಡೆದ್ರೆ ಕೈ ನಡುಗುತ್ತೆ ಅನ್ನೋ ಥರದ್ದು ನಮ್ಮ ಫೀಲ್ಡಲ್ಲಿ. ನಾನು ಅಲ್ಲಿಂದ ಬಂದವನು, ನಾನು ಎಣ್ಣೆ ಹೊಡೆಯಲ್ಲ ಅಂದರೆ ತುಂಬ ದೊಡ್ಡ ಸುಳ್ಳು. ಹಂಗಂತ ಎಣ್ಣೆನೇ ಹೊಡೆಯೋದು ನಾನು ಬದುಕಲ್ಲ ಮ್ಯಾಮ್. ಪಾರ್ಟಿ ಗಿಟ್ಟಿದ್ದಾಗಿದೆ, ಈಗ ತುಂಬ ಕಮ್ಮಿ ಇದೆ. ಬಿಕಾಸ್ ನಾನು ಸಿನಿಮಾದಲ್ಲಿರೋದ್ರಿಂದ ನನ್ನ ಹೆಲ್ತು, ನನ್ನ ಮುಖ, ಕಣ್ಣು ಅದೆಲ್ಲ ಇರುತ್ತೆ. ಬೆಳಗ್ಗೆ ಎದ್ದರೆ ಜವಾಬ್ದಾರಿ ಜಾಸ್ತಿ ಇದೆ, ಅಲ್ಲೆಲ್ಲೋ ಹೋಗಿ ತಲೆನೋವು, ಕಣ್ಣು ಊದಿಸ್ಕೊಂಡು ಕೂತ್ಕೋಬಾರ್ದು ಅನ್ನೋದ್ರಿಂದ ನಾನು ತುಂಬ ಕಮ್ಮಿ. ಶೂಟಿಂಗ್ ಇದ್ದಾಗ ನಾನು ಅದೇ ಕೀರ್ತಿ ಎಂಟಿ ಅವರಲ್ಲೂ ಹೇಳಿದ್ದೆ, ಸರ್ ಶೂಟಿಂಗ್ ಅಂತ ಬಂದರೆ ದೇಹನ ದೇಗುಲ ಥರ ಇಟ್ಕೋತೀನಿ ಅಂತ. ಹಂಗಿದೆ ಮ್ಯಾಮ್. ಆಮೇಲೆ ಸಿಗರೇಟು ತುಂಬ ಜಾಸ್ತಿ ಸೇದಲ್ಲ, ಬಟ್ ಅಲ್ಲಿ ನಿಮಗೆ ಅಲ್ಲಾಗೋ ಒಂದೊಂದು ಕೆಲವು ಇದಕ್ಕೆ ಸಿಗರೇಟ್ ಬೇಕು ಅನಿಸಿದ್ದು, ಅದು ಏನೋ ಮಾಡೋಕ್ಕೆ ಹೋಗಿ ಎಡವಟ್ ಮಾಡಿ 2 ವಾರ ಸಿಗರೇಟ್ ಹೊಗೆ ಹಾಕಿದ್ದೆ ನಾನು. ಇಲ್ಲ ಮ್ಯಾಮ್, ಹಂಗಿದ್ರೆ ನಾನು ಬಿಗ್ ಬಾಸ್ಗೆ ಹೋಗ್ತಿಲ್ಲ ಮ್ಯಾಮ್. ಬಿಗ್ ಬಾಸ್ ಮೇಲೆ ಯಾರ ಕ್ರಶ್ ಆಯಿತಾ? ಈ ವಾವ್ ಚೆನ್ನಾಗಿದ್ದಾರಪ್ಪ ಅನ್ನೋ ಥರ ಕ್ರಶ್ ಕೊಡಿ ಮ್ಯಾಮ್. ನಾನು ಎಲ್ಲೋ ದೂರದಲ್ಲಿ ಹೆಣ್ಮಕ್ಳೇ ಇಲ್ದಿರೋ ಥರದ್ದು ಯಾವುದೋ ಕೆಲಸ ಮಾಡ್ತಿಲ್ಲ ಮ್ಯಾಮ್. ನಾನು ಇರೋದೇ ಸಮುದ್ರದಲ್ಲಿ ಮ್ಯಾಮ್. ಸಿನಿಮಾ ಮ್ಯಾಮ್, ಈಗ ಕೆಲವು ಯಾವುದೋ ಕೆಲಸಗಳಲ್ಲಿ ಹೆಣ್ಮಕ್ಳೇ ನೋಡೋಕ್ಕಲ್ಲ, ಅಥವಾ ಸುಂದರವಾಗಿರೋ ಹೆಣ್ಮಕ್ಳೇ ನೋಡೋಕ್ಕಾಗಲ್ಲ. ಎಲ್ಲ ಕಡೆ ಸುಂದರವಾಗಿರೋ ಹೆಣ್ಮಕ್ಳಿದ್ದಾರೆ. ಕೆಲವು ಕೆಲಸಗಳು ಯಾವುದೋ ಒಂದು ಸ್ಟೀಲ್ ಫ್ಯಾಕ್ಟ್ರಿ, ಯಾವುದೋ ಒಂದು ಹಾರ್ನೆಸ್ಸು, ಈ ಬೆಂಕಿಲೇ ಕೆಲಸ ಮಾಡೋ ಅಂಥ ಫ್ಯಾಕ್ಟ್ರಿಗಳಲ್ಲಿ ಗಂಡು ಮಕ್ಕಳೇ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಮ್ಯಾಮ್. ಆ ಥರದ ಫೀಲ್ಡಲ್ಲಿಲ್ಲ ಮ್ಯಾಮ್. ನಾನು ಇರೋದೇ ಸಿನಿಮಾ ಲ್ಯಾಂಡಲ್ಲಿ ಮೇಡಮ್. ಸಮುದ್ರದಲ್ಲಿ ನಾನು ಶಿಪ್ಪಲ್ಲಿ ಕೆಲಸ ಮಾಡ್ತಿರೋದು ಮ್ಯಾಮ್. ನಮಗೆ ಸಮುದ್ರದಲ್ಲಿ ಮೀನುಗಳಿಲ್ವ ಮ್ಯಾಮ್. ಹಂಗಿದ್ದೀರಿ 15 ವರ್ಷದಲ್ಲಿ ಯಾವುದೋ ಒಂದು ಕ್ರಶ್ ಆಗಿ ಏನೋ ಮಾಡ್ಕೊಬೋದಿತ್ತಲ್ವ ಮ್ಯಾಮ್. ಸೊ ಅಂದರೆ ದೂರ ಅಂತಲ್ಲ ಮ್ಯಾಮ್, ನಾನು ಅಲ್ಲೇ ಇದ್ದೀನಿ. ಅಲ್ಲಿ ಹೋಗಿ ಹಂಗೆ ಅದು ಅಷ್ಟೊಂದು ಕ್ಯಾಮ್ರಾ ಮಧ್ಯೆ ಮಾಡ್ಕೊಳ್ಳೋಂಥದ್ದೇನಿದೆ ಮ್ಯಾಮ್. ಒಳ್ಳೆ ಸ್ನೇಹ ಇತ್ತು, ಒಳ್ಳೆ ಸಂಬಂಧಗಳಿತ್ತು. ಎಲ್ಲರೂ ಆಲ್ಮೋಸ್ಟ್ ಅಣ್ಣ ಅಂತ ಕರೆಯೋರು. ಅಶ್ವಿನಿ ಮ್ಯಾಮು ನಾನು ಅಣ್ಣ ಅಂತ ಕರೆಯೋರು. ಹಂಗಾಗಿ ಜಾನ್ವಿ ಅವರು ನಾನು ಯಾಕೆ ಎಲ್ಲರೂ ಅಣ್ಣ ಅಂತ ಕರಿಬೇಕು, ನಾನು ಸುದಿ ಅವರೇ ಅಂತ ಕರಿತೀನಿ, ಅದರಲ್ಲೂ ರೆಸ್ಪೆಕ್ಟ್ ಇದೆ, ಕರೀರಿ ಮೇಡಮ್ ಅಂತ. ನಾನು ಮೇಡಮ್ ಬಿಟ್ಟು ಬೇರೆ ಕರೆದೇ ಇಲ್ಲ ಮ್ಯಾಮ್. ಅಂದರೆ ಯಾವಾಗಾದ್ರು ತಮಾಷೆಗೆ ಜಾನ್ಸ್ ಅದು ಇದು ಅಂತಿದ್ದಾರೆ ರೇಕ್ಸಕ್ಕೆ, ಅದು ಬಿಟ್ಟು ಚಿಕ್ಕವ್ರಿಗೂ ಅಪ್ಪಿ ಹೇಳು ಚಿನ್ನ ಅಂತ ಇದೆ. ಅದು ಚಿನ್ನ ಬಂದು ಆ ಚಿನ್ನ ಅಲ್ಲ ಮ್ಯಾಮ್. ನಮ್ಮ ಸಿನಿಮಾಲಿ ಎಲ್ಲರೂ ಹುಡುಗರು ಏನು ಚಿನ್ನ ಹೇಳು ಚಿನ್ನ ಬಾ ಚಿನ್ನ, ನಾನು ಅಷ್ಟೆಣ್ಣು ಚಿನ್ನ ಅಂತ ಕರೆಯೋದು. ಆ ಥರದಂದೀನಿ, ಅಪ್ಪಿ ಅಂತಂದೀನಿ. ಅದು ಬಿಟ್ಟು ಮಿಕ್ಕಿದ ಹುಡುಗಿ ಯಾರು ಕ್ರಶ್ ಆಗ ಏಜ್ ಅವರಲ್ಲ ಮ್ಯಾಮ್. ಇವ್ರುಗಳು ಆ ಥರದ ಮೆಚುರಿಟಿ ಇಲ್ದಿರೋ ಹೆಣ್ಮಕ್ಳು ಅಲ್ಲ ಮ್ಯಾಮ್.
ಅಪ್ಪ ಅಮ್ಮನ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ, ನಿಮ್ಮ ಮಗ, ನಿಮ್ಮ ವೈಫ್ ಬಗ್ಗೆ ಹೇಳೋದಾದ್ರೆ, ಅವ್ರದ್ದೆಲ್ಲದು ಸ್ಯಾಕ್ರಿಫೈಷನ್ ಇರುತ್ತೆ. ಅವ್ರ ಬಗ್ಗೆ ನನ್ನ ವೈಫು ಆ ತೀರ್ಮಾನ ತೊಗೊಂಡು ಹೋಗೋ ಒಂದಿದ್ರೆ ನಾನು ಹೋಗ್ತಾ ಇಲ್ಲ. ಬಿಕಾಸ್ ನನ್ನ ವೈಫು ನಮಗೆ ತುಂಬ ದೊಡ್ಡವ್ರದೆಲ್ಲ ಸಾತಿಲ್ಲ ಮ್ಯಾಮ್. ನಮ್ಮ ತುಂಬ ಸಂಬಂಧಿಕರ ಜೊತೆ ಬೆಳೆದಿಲ್ಲ. ಯಾಕಂದರೆ ಸಂಬಂಧಗಳಲ್ಲಿ ತುಂಬ ನೋವು ಅನ್ಭವಿಸ್ದೋ ನಾನು. ಸಂಬಂಧಿಕರೇ ಬೇಡ, ನಾನು ಇವತ್ತವರೆಗೂ ಒಂದು ಮದುವೆಗೆ ಹೋಗಿಲ್ಲ, ಬೇಡ ಯಾರೂ ಇಲ್ಲ ನಮಗೆ ಅಂತ ಆ ಥರದ್ದೇನೋ ಕಷ್ಟದಲ್ಲಿ ಬೆಳೆದವ್ ನಾನು. ನನ್ನ ವೈಫ್ ತುಂಬ ಧೈರ್ಯ ಕೊಡು, ನಮ್ಮಪ್ಪ ನಾನು ಇದನ್ನು ಬಿಡೋ, ತಲೆ ಕೆಡಿಸ್ಕೋಬೇಡ ಅಂತ. ನನ್ನ ಮಗನೊಂದು ಯಾವಾಗಲೂ ಇತ್ತು ಮ್ಯಾಮ್, ಸ್ವಲ್ಪ ತುಂಟ ಅವನು. ಅದ್ರದ್ದೊಂದು ಭಯ ಆಯಿತು, ಈ ದೀಪಾವಳಿ ಅದೆಲ್ಲ ಬಂದಾಗ ಪಟಾಕಿ ಗಿಟಾಕಿದೆ ಆದರೂ ಅನ್ನೋದು ಕಾಡುತ್ತೆ ಮ್ಯಾಮ್. ಮನೆ ಕಾಡುತ್ತೆ. ಆಚೆಯಿಂದ ಏನು 5 ವಾರ 6 ವಾರ ಅನಿಸುತ್ತೆ, ಬಟ್ ಒಳಗಡೆ ಒಂದೊಂದು ಯುಗ ಥರ ಆಗುತ್ತೆ ಮ್ಯಾಮ್. ಅದು ಕಾಡುತ್ತೆ ಮ್ಯಾಮ್. ಅಂದರೆ ಕಾಮನ್ ಆಗಿ ಇರೋದೇ ಹಾಗೆ. ಈಗ ನೀವು ಹೆಸರು ಮಾಡಿದರೆ ನಿಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಏನು ಇಲ್ದಾಗ ನಿಲ್ಲೋರು ಕಡಿಮೆ. ಸೊ ಈಗ ಒಂದು ಹೆಸರು ಮಾಡಿದಿರ, ಕರ್ನಾಟಕ ಜನತೆಗೆ ನೀವು ಹೆಸರು ವಾಸಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತು, ಯಾಕಂದರೆ ಬಿಗ್ ಬಾಸ್ ಶೋನ ನೋಡೋದವ್ರು ಇಲ್ಲ, ಪ್ರತಿಯೊಬ್ಬರು ಕೂತ್ಕೊಂಡು ನೋಡ್ತಾರೆ. ಸೊ ಮಿಸ್ ಮಾಡದೆ ನೋಡ್ತಾರೆ 9:30 ಗಂಟೆ ಕಾದು. ಸೊ ಎಲ್ರಿಗೂ ಕೂಡ ಪರಿಚಯ ಆಗಿದ್ದೀರಾ ಈಗ ನೀವು. ಇವಾಗ ಮೇ ಬಿ ಎಲ್ಲರೂ ಹತ್ರ ಬರ್ಬೋದು ನಿಮ್ಮ ಹತ್ರ. ಮ್ಯಾಮ್ ಯಾವಾಗಲೂ ಕರ್ನಾಟಕ ಜನ ನನಗೆ ತುಂಬ ಪ್ರೀತಿಸಿದ್ದಾರೆ ಮ್ಯಾಮ್. ಈ ಸುತ್ತಮುತ್ತ ಫ್ಯಾಮಿಲಿ ಮ್ಯಾಮ್ ನಾನು ಯಾವತ್ತು ನನ್ನ ಮಗನಿಗೂ ಒಂದು ಯಾವಾಗ ಹೇಳಿ ಬೆಳೆಸ್ತೀನಿ, ಮಗನೇ ಈ ಸಂಬಂಧಿಕರು ಅಂತ ಇದೆಯಲ್ಲ, ಆ ಬಂಧನದೊಳಗೆ ಸಿಗಾಕೊಳ್ಳೇ ಬೇಡ. ಯಾವತ್ತು ಯಾವ ಸಂಬಂಧಿಕರು ಬರಲ್ಲ. ಕೆಲವ್ರ ಕಡೆ ಇರ್ಬೋದು ಮ್ಯಾಮ್. ನನ್ನ ಲೈಫ್ದು ನಾನು ಎಲ್ಲರದು ಹೇಳಲ್ಲ, ಕ್ಷಮಿಸ್ಬಿಡ್ಲಿ ಎಲ್ಲರೂ. ನನ್ನ ಲೈಫಲ್ಲಿ ನಾನು ಆ ಥರದ್ದು ನೋಡಿದ್ದೀನಿ ಮ್ಯಾಮ್. ರಾತ್ರಿ 2 ಗಂಟೆಲೂ ಒಬ್ಬ ಸ್ನೇಹಿತ ಎದ್ದು ಬರ್ತಾನೆ ಮೇಡಮ್. ಸ್ನೇಹಿತಲೇ ಒಂದು ಹಿತ ಇದೆ ಮೇಡಮ್. ಸ್ನೇಹಿತ ಅನ್ನೋ ಹೆಸರಲ್ಲೇ ಒಂದು ಹಿತ ಇದೆ ಮೇಡಮ್. ನನ್ನ ಬದುಕಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಾಥ್ ಕೊಟ್ಟಿರೋ ಸ್ನೇಹಿತರು ಮ್ಯಾಮ್. ನನಗಂತೇಳಿ ಬೇರೆಯವ್ರದ್ದು ಹಂಗೆ ಹೇಳ್ತಿಲ್ಲ, ಗೊತ್ತಿಲ್ಲ, ನಂದ್ರಲ್ಲಿ ಹಂಗೆ ಆಗಿತ್ತು. ಕೆಲವು ಸಂಬಂಧಗಳು ನಂಗೆ ನೋವು ಮಾಡಿತ್ತು ಚಿಕ್ಕ ವಯಸ್ಸಲ್ಲಿ. ನಮ್ಮ ಕಷ್ಟಗಳಲ್ಲಿ ಅವ್ರು ಯಾರೂ ಬರಲಿಲ್ಲ ಮ್ಯಾಮ್. ಕೆಲವು ನಮ್ಮ ಅಣ್ಣನು ಓದೋ ಟೈಮಲ್ಲಿ ಆ ಥರದ್ದು ಏನೇನೋ ಆಗಿದೆ ನನಗೆ. ಆ ಎಲ್ಲ ಟೈಮಲ್ಲೂ ಸ್ನೇಹಿತರೆ ಸಾಥ್ ಕೊಟ್ಟಿದ್ರು. ಈಗಲೂ ನಾನು ಬಿಗ್ ಬಾಸಲ್ಲಿದ್ದಾಗ ಆಚೆ ನಾನು ಒಂದೊಂದು ಬಟ್ಟೆಯಿಂದ ಹಿಡಿದು ಒಂದೊಂದು ವಿಚಾರಗಳು, ನನ್ನ ಮನೆಯದು ಎಲ್ಲ ಕಷ್ಟಗಳನ್ನು ನನಗೋಸ್ಕರ ನನಗಿಂತ ಜಾಸ್ತಿ ಹೋರಾಡೋದು ನನ್ನೊಬ್ಬ ಸ್ನೇಹಿತ ರಾಕಿ ಅಂತ ನಾನು ಸೈಮಾ ಬಡಲು ಆ ಹೆಸರು ಹೇಳಿದೆ ಮ್ಯಾಮ್. ಆ ಥರ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ. ಹಾಗಾಗಿ ನಾನು ಸ್ನೇಹಿತರು ಆ ಥರ ಈ ಥರದ್ದು ಬಂದಾಗ, ಆಮೇಲೆ ನಾನು ಒಂದು ತಮಾಷೆಗೂ ಮತ್ತು ಒಂದು ಸೀರಿಯಸ್ ಆಗೂ ಹೇಳಿದೆ ಮ್ಯಾಮ್. ಯಾರದೇ ಮನೆಯಲ್ಲಿ ಜಿರಳೆ ಸಿಕ್ಕರೆ ಒಡೆದು ಆಚೆ ಹಾಕಿ ಅಂತಾರೆ, ಆದರೆ ಒಂದು ಜಿರಳೆ ಆಚೆ ಓಡಾಡ್ತಿದ್ದ ಹಿಡಿದು ಒಳಗಾಕಿದ್ದೆ ನನ್ನ ಪ್ರೀತಿಸೋ ನನ್ನ ಕನ್ನಡದ ಜನ, ನನ್ನನ್ನು ಪ್ರೀತಿಸೋ ಆ ಜನ. ನಾನು ಇವತ್ತು ಇಷ್ಟು ದೊಡ್ಡ ಮನೆಗೆ ಬಂದೆ ಅಂದರೆ ಅದು ನನ್ನ ಪ್ರೀತಿಸೋ ಜನ. ಈ ಕಾಕ್ರೋಜು ಒಳಗೋಗಲಿ ಅಂತ ಬಿಟ್ಟಿದ್ದು. ಬಟ್ ಮೇ ಬಿ ಎಲ್ಲೋ ನಾನು ಅವರ ನಿರೀಕ್ಷೆ ಸ್ವಲ್ಪ ಕಮ್ಮಿ ಆಗಿತ್ತು ಅನಿಸುತ್ತೆ. 50 ಡೇಸು ಒಂದು ದೊಡ್ಡ ವಿಚಾರ ಮ್ಯಾಮ್. ನಾವು ಸಿನಿಮಾದವರು, ನಾವು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, 100 ವರ್ಷ ಚೆನ್ನಾಗಿರು ಅಂತ ಹೇಳೋದಿಲ್ಲ ನಾನು ಸಿನಿಮಾದವ್ರಿಗೆ. ನೀನು ಸಿನಿಮಾ 100 ದಿನ ಓಡಲಿ ಅಂತಲೇ ಯಾವಾಗ ಹೇಳೋದು. ಅಂಥದ್ರಲ್ಲಿ 50 ದಿನ ಬಂದಿದೆ ಮ್ಯಾಮ್. ಖುಷಿ ಇದೆ. ಬಟ್ ಅವ್ರ ಆಸೆ, ಅವ್ರ ನಿರೀಕ್ಷೆಗೆ ಎಲ್ಲೋ ಸ್ವಲ್ಪ ನನ್ನ ಕಡೆಯಿಂದ ತಪ್ಪಾಗಿದೆ. ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಆಮೇಲೆ ನನ್ನೊಂದು ಬಾಯಿಂದ ಒಂದು ತಪ್ಪಾದೊಂದು ಮಾತು ಬಂತು, ಅದಕ್ಕೂ ಕ್ಷಮೆ ಕೇಳ್ತೀನಿ ಮ್ಯಾಮ್. ಅದೇನೋ ಮಾತಾಡೋ ಬರದಲ್ಲಿ ಬಂತು ಫ್ಲೋಲಿ. ಈಗಲೂ ಮನಸ್ಪೂರ್ವಕವಾಗಿ ಕ್ಷಮೆ ಕೇಳ್ತೀನಿ. ಆಮೇಲೆ ತುಂಬ ಜನ ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ಹರ್ಟ್ ಮಾಡ್ಕೊಂಡೇನೋ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ನೋಡೋಕ್ಕಾಗಿಲ್ಲ. ಆ ಅಣ್ಣಂದಿರೋ, ನನಗಿಂತ ಚಿಕ್ಕದಾರ ಆ ತಮ್ಮಂದಿರಿಗೋ ಅಥವಾ ಲೇಡೀಸ್ ಇದ್ರೆ ಅವ್ರಿಗೂ ಹೆಣ್ಮಕ್ಳಿಗೂ ಸೇರಿಸಿ ನಿಮ್ಗೆ ಇನ್ನೊಂದು ಚೂರು ಜಾಸ್ತಿ ಹರ್ಟ್ ಆಗಿರ್ಬೋದು. ದಯವಿಟ್ಟು ಎಕ್ಸ್ಟ್ರಾ ಹರ್ಟ್ ಆಗಿರೋರು ನಾನು ಕ್ಷಮಿಸಿ. ಎಕ್ಸ್ಟ್ರಾ ಸತಿ ಕೇಳ್ತಿದ್ದೀನಿ, ಕ್ಷಮೆ ಇದೆ, ತಪ್ಪಾಗಿದೆ, ಕ್ಷಮಿಸಿ. ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕೆ ನಿಮ್ಮ ವೈಫ್ ಕೂಡ ಅವರ ಅಭಿಮಾನಿ, ನೆನ್ನೆ ವೇದಿಕೆ ಮೇಲೆ ಕರೆದು ವಿಶ್ ಮಾಡಿದ್ದೆಲ್ಲ ನೋಡುವಾಗ ನಿಮಗೆ ಎಷ್ಟು, ನೀವು ಯಾವ ರೀತಿ ಸಂಭ್ರಮಿಸಿದ್ರಿ? ಮ್ಯಾಮ್ ತುಂಬ ಖುಷಿ ಇದೆ ಮ್ಯಾಮ್. ನನಗೂ ಒಂದು ಲೈಫಲ್ಲಿ ಆಫರೇ ಬಂದಿರಲಿಲ್ಲ ಮ್ಯಾಮ್ ಅಣ್ಣನ ಜೊತೆ ಕೆಲಸ ಮಾಡೋದು. ಆಮೇಲೆ ನೀವು ನಂಬಲ್ಲ, ನಾನು ಹೇಳೋ ಸುಳ್ಳು ಅನ್ಸ್ಬೋದು, ನಾನು ಸಿನಿಮಾ ಲ್ಯಾಂಡಲ್ಲಿದ್ದರೂ ಸುದೀಪ್ ಸರ್ ನಾನು ನೋಡೇ ಇರಲಿಲ್ಲ ಮ್ಯಾಮ್. ಯಾವಾಗಲೂ ಇಲ್ಲ, ನಾನು ನೋಡಿರಲಿಲ್ಲ ಮ್ಯಾಮ್. ಯಾವ ಗಳಿಗೆಯಲ್ಲೂ ನಾನು ನೋಡೋಕ್ಕಾಗಿರಲಿಲ್ಲ. ಒಂದೇ ಒಂದು ಸತಿ ದೂರದಲ್ಲಿ ನೋಡಿದೆ, ತುಂಬ ದೂರದಲ್ಲಿ ಒಂದು ಪೂಜೆಯಲ್ಲಿ. ತುಂಬ ಹತ್ರದಿಂದ ನೋಡೋದು, ಮಾತಾಡೋಕ್ಕಾಗಿರಲಿಲ್ಲ. ನನ್ನ ವೈಫ್ ಹೇಳೋರು, ನೀನು ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ, ಗೊತ್ತಿಲ್ಲ ಆ ಪಾತ್ರ ಬರಬೇಕಲ್ಲ, ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತಾ ಅಂತ. ಸೊ ಈ ವೇದಿಕೆಯಲ್ಲಿ ಅವ್ರನ್ನ ನೋಡಿದೆ. ನನ್ನ ವೈಫ್ಗೂ ಅದು ತುಂಬ ಆಸೆ. ಅವ್ರಂದ್ರೆ ಅವ್ರನ್ನ ನೋಡಿದ್ರೆ ಸಾಕು ಅಂತಿದ್ರು. ಅಂಥದ್ರಲ್ಲಿ ಅಣ್ಣ ವಿಶ್ ಮಾಡಿದ್ರು ನೆನೆ. ತುಂಬ ಖುಷಿ ಇದೆ ಮ್ಯಾಮ್. ಮುಂದಿನ ಹೆಜ್ಜೆ, ಮುಂದೆ ಸಿನಿಮಾಗಳು, ಅದ್ರ ಬಗ್ಗೆ ಹೇಳೋದಾದ್ರೆ? ಸಿನಿಮಾಗಳಿದೆ ಮ್ಯಾಮ್. ಒಂದಷ್ಟು ಪೆಂಡಿಂಗ್ ಇಟ್ಟೋಗಿದೆ, ಒಂದಷ್ಟು ಮುಗಿಸೋಗಿದೆ. ಈಗ ಲೈನಪ್ಪಲ್ಲಿ ಒಂದಷ್ಟು ಸಿನಿಮಾಗಳು ಮಾಡೋದಿದೆ ಮ್ಯಾಮ್. ಈಗ ಬಂದಿದ್ದೀನಿ, ಇದೊಂದು 3-4 ದಿನ ರಜಾ ತೊಗೋತೀನಿ. ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗೋದಿದೆ. ಬ್ಯಾಕ್ ಸಿನಿಮಾಗೆ ಹೋಗ್ತೀನಿ ಮ್ಯಾಮ್. ಇಲ್ಲಿ ನಾನು ಏನು ಒಂದಷ್ಟು ನೋಯಿಸಿದೆ, ಆ ಎಲ್ಲ ಜನಕ್ಕೂ ಸಿನಿಮಾಗಳ ಮೂಲಕ, ಆ ಪಾತ್ರಗಳ ಮೂಲಕ ಸುದ್ದಿ ಚೆನ್ನಾಗಿ ಮಾಡೋಣ ಅನ್ನೋ ಥರದ್ದು ಒಂದು ಹೆಸರು ತೊಗೊಂಡು ಅವ್ರನ್ನೆಲ್ಲ ಅದ್ರಲ್ಲಿ ಖುಷಿ ಪಡಿಸ್ತೀನಿ ಮ್ಯಾಮ್. ಬಿಗ್ ಬಾಸ್ ಏನಿಲ್ಲ ಅಂದರೂ ಕೂಡ ಅನ್ನದ ಬೆಲೆ, ಸಂಬಂಧಗಳ ಬೆಲೆ ಕಲಿಸುತ್ತೆ ಅಂತ ಹೇಳ್ತಾರೆ. ನಿಮಗೆ ಅನ್ನದ ಬೆಲೆ ಕದ್ದೆಲ್ಲ ತಿಂತಿದ್ರಿ, ಕಳ್ಳ ನೀವು. ನೀವು ಅಲ್ಲಿ ಹೋಗಿ ನಾನಾದ್ರು ಕದ್ದಿದೆ, ನೀವು ದರೋಡೆ ಮಾಡ್ಕೊಂಡು ತಿನ್ಬಿಡ್ತೀರಾ, ಬೇಕಾದ್ರೆ ಕಿತ್ಕೊಂಡು ತಿನ್ಬಿಡ್ತೀರಾ, ಹಂಗಾಗುತ್ತೆ. ಬಿಕಾಸ್ ಅಲ್ಲಿ ಅದೇ ಮ್ಯಾಮ್ ಆಟ. ನಿಮಗೆ ಊಟ ನಿದ್ದೆ ಕಟ್ಟಾದಾಗಲೇ ನಿಮ್ಮ ಒಳಗಡೆ ಏನೋ ಒಂದು ಟ್ರಿಗರ್ ಆಗೋದು. ಆಮೇಲೆ ಅಲ್ಲಿ ಲಿಮಿಟೆಡ್ ಇದೆ ಮ್ಯಾಮ್. ಅದು ಹಂಗಿದೆ. ಹಂಗಿಲ್ಲ ಅಂದರೆ ನೀವು 3 ವರ್ಷ ಬೋಗಿ ಕಾಕೊಂಡು ಅಲ್ಲೇ ಇದ್ಬಿಡ್ತೀರಾ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿದ್ದೀನಿ ಅಂತ. ಅನ್ನದ ಬೆಲೆ ನನಗೆ ಯಾವಾಗ ಗೊತ್ತು ಮ್ಯಾಮ್. ನನ್ನಷ್ಟು ಅಂದರೆ ಎಲ್ಲರೂ ಆ ಥರ ಅನುಭವಿಸಿರ್ತಾರೆ, ನಾನು ಭಯಂಕರ ಅನುಭವಿಸಿದ್ದೀನಿ ಮೇಡಮ್ ಅನ್ನೋದು ವಿಚಾರಗಳಲ್ಲಿ. ಒಂದು ಸಖತ್ತಿದೆ ಮ್ಯಾಮ್. ಇದು ಏನಾಗುತ್ತೋ ಆಚೆ ಗೊತ್ತಿಲ್ಲ. ಯಾರು ಅನ್ನೋದು ಹೇಳಲ್ಲ ಮ್ಯಾಮ್, ಹೇಳ್ತೀನಿ ಮ್ಯಾಮ್. ನಾವು ತುಂಬ ಚಿಕ್ಕವರಿದ್ದಾಗ ನಮ್ಮ ತಾಯಿಯವರು ನಾವೆಲ್ಲ ಒಂದು ಮನೆಗೆ ಹೋಗ್ತೀವಿ. ಒಂದು ಮನೆ ಅಂದರೆ ತುಂಬ ನಮ್ಮ ತಾಯಿಗೆ ಹತ್ರದ ಮನೆ ಮ್ಯಾಮ್. ಅದು ಅದನ್ನು ಹೆಸರು ಹೇಳ್ಬಿಟ್ರೆ ಈಗ ಅವ್ರಿಗೆಲ್ಲ ಅವಮಾನ ಆಗ್ಬಿಡುತ್ತೆ, ಸುದೀಗೆ ಮಾತಾಡ್ದೆ ಅನ್ಸ್ಬಿಡುತ್ತೆ. ಎಲ್ಲರೂ ಅವ್ರವ್ರ ಮಕ್ಕಳು ಮದುವೆ ಆದಮೇಲೆ ಯಾವಾಗಲೂ ಹೋಗೋ ಮನೆ ಮ್ಯಾಮ್. ಈಗ ಒಂದು ಮನೆ ಮ್ಯಾಮ್. ನಾನು ಹೆಸರು ಹೇಳಲ್ಲ, ಬೇಡ, ಅದು ತಪ್ಪಾಗ್ಬೋದು, ತಪ್ಪಾದರೂ ಗೊತ್ತಾದರೂ ಆ ಇಂಟು ನಂಗೆ ಗೊತ್ತಿಲ್ಲ ಮ್ಯಾಮ್.
ಒಂದಿನ ಹಿಂಗೆ ಹೋಗ್ತೀವಿ ಮ್ಯಾಮ್ ನಾವು. ಅವ್ರು ತುಂಬ ಚೆನ್ನಾಗಿರ್ತಾರೆ ಮ್ಯಾಮ್. ಆ ಮನೆಯವ್ರು ನಮ್ಮನ್ನ ಒಂದು ಕಡೆ ಮದುವೆ ಮಾಡ್ಕೊಡ್ತಾರೆ. ನಮ್ಮ ತಂದೆಯವ್ರದ್ದು ಕೆಲಸ ಹೋಗ್ಬಿಡುತ್ತೆ ಮ್ಯಾಮ್, NGF ಲಾಕೌಟ್ ಆಗ್ಬಿಡುತ್ತೆ. ತುಂಬ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅಪ್ಪ ಊರ ಕಡೆ ಹೋಗ್ತಾರೆ, ಏನೋ ಅವ್ರು ಕೆಲಸ ಮಾಡಿ ಹೆಂಗಾರು ಏನೋ ದುಡಿತೀನಿ ಅಂತ. ಯಾಕಂದ್ರೆ ಅಪ್ಪ ಗೌರ್ಮೆಂಟ್ ಎಂಪ್ಲಾಯ್, ಅವ್ರಿಗೇನು ಗೊತ್ತಿರಲ್ಲ. ಅಲ್ಲಿ ಪ್ರೊಕ್ಲೈನರ್ ಆಪ್ರೇಟ್ರು, ಆ ಥರದ ಫ್ಯಾಕ್ಟ್ರಿಗಳು ಪ್ರೈವೇಟಲ್ಲಿ ಪ್ರೊಕ್ಲೈನರ್ಗಳೇ ಇರಲಿಲ್ಲ. ಹಂಗಾಗಿ ಏನೋ ಮಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಹೋಗ್ತಾರೆ. ಆ ಥರದ್ದು ಏನೋ ಕಾಲಘಟ್ಟ. ನಾವು ಒಂದು ಸತಿ ಅದೇ ನಮ್ಮ ಮನೆಗೆ ಹೋಗ್ತೀವಿ ಮ್ಯಾಮ್, ಸಂಬಂಧಿಕರ ಮನೆ. ನಾನು ಪುಟ್ಟವನು, ನಮ್ಮ ಅಣ್ಣ ಇನ್ನೊಂಚೂರು ದೊಡ್ಡವರು. ಅವ್ರ ಮನೆಗೆ ಹೋಗ್ತೀವಿ. ಹೋದಾಗ ಒಂದು 12 ಗಂಟೆ 12:30 ಆ ಥರ ಟೈಮಲ್ಲಿ ಹೋಗ್ತೀವಿ. ಹೋದಾಗ ಈಗ ಬಂದ್ಯಾ, ಬಾ ಸುಜಾ, ಈಗ ಬಂದ, ಬಾ ಹಂಗೆ ಹಿಂಗೆ ಅಂತ. ಅಯ್ಯೋ ನಂಗೆ ನೀವು ಬರೋದೇ ಗೊತ್ತಿಲ್ವಲ್ಲ, ಹಂಗಿದ್ದೀರ ಅಡುಗೆ ಮಾಡಿರ್ತಿದ್ದೆ. ಆಗ ಫೋನ್ಗಳಿಲ್ಲ ಮ್ಯಾಮ್ ಯಾರ ಹತ್ರನೂ. ತುಂಬ ಹಳೇದಿದ್ದು ನಾನು ಹೇಳ್ತಿರೋದು. 94, 93, 92 93, 94 ಕಾಲಘಟ್ಟ. ಇರಲಿ, ಗೊತ್ತಾಗಲಿಲ್ಲ ಬಿಡಿ ಬಂದೆ ಅಂತ ನಮ್ಮ ತಾಯಿ ಹೇಳ್ತಾರೆ. ಇದು ಬೇಗ ಅಡುಗೆ ಮಾಡ್ಬಿಡ್ತೀನಿ ಹಂಗೆಲ್ಲ ಅಂತಾರೆ. ಆಗೆಲ್ಲೋ ಒಂದು ಕಡೆ ಸ್ಮೆಲ್ ಬರ್ತಾ ಇರುತ್ತೆ ಮೇಡಮ್ ನನಗೆ. ಮಟನ್ ಸಾರದು, ಮಸಾಲೆ ಸಾರದು ಒಂದು ಸ್ಮೆಲ್ ಬರ್ತಿರುತ್ತೆ. ಎಲ್ಲೋ ಸಕ್ಕ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಅನ್ಕೋತೀವಿ. ಏನೋ ಅಕ್ಕಪಕ್ಕದ ಮನೆದಿರ್ಬೋದು. ಆಯಿತು ಏನೋ ಒಂದು ಸಾರು ಮಾಡ್ಬಿಡ್ತೀನಿ ಅಂತ ಅವ್ರು ಅಂತಿರ್ತಾರೆ. ಆ ಸ್ಮೆಲ್ಲು ಬತ್ತಾ ಜಾಸ್ತಿ ಆಗ್ತಾನೆ ಇರ್ತೀನಿ. ಜಾಸ್ತಿ ಸ್ಮೆಲ್ ಬರ್ತಾ ಇದೆಯಲ್ಲ ಅಂದ್ಕೊಂಡು ನಾನು ಹೋಗಿ ಒಂದು ರೂಮ್ ಬಾಗಿಲು ತೆಗಿತೀನಿ ಮೇಡಮ್. ಬೀರುವಿಂದ ಒಂಚೂರು ಸೇರ್ವ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ. ಏನು ಮಾಂಸ ಸಾರು, ಸೇರ್ವ ನಮ್ಮ ಏರಿಯಾ ಭಾಷೆ. ಮಾಂಸ ಸಾರು ಒಂಚೂರು ಹಿಂಗೆ ಬಂದಿರುತ್ತೆ. ಇದೇನೋ ಇದು ಇಲ್ಲಿ ಹಿಂಗೆ ಬೀರುವಿಂದ ಹಿಂಗೇನೋ ಬಂದು ನಿಂತೈತಲ್ಲ, ಇದೇನೋ ಸಾರು ಅಂತೀನಿ. ಅಷ್ಟು ನಮ್ಮ ಅಮ್ಮ ಬರ್ತಾರೆ, ಇದೇನೋ ಹಿಂಗೆ ಸಾರು ಬರ್ತಿದೆಯಲ್ಲ ಅಂದ್ಬಿಟ್ಟು ಇದೇನು ಅಂತ ಅಮ್ಮ ಬೀರು ತೆಗಿತಾರೆ ಮ್ಯಾಮ್. ಇಡೋ ಬರದಲ್ಲಿ ಹೆಂಗೋ ಅರ್ಜೆಂಟಲ್ಲಿ ಇಟ್ಬಿಟ್ಟು ಬಟ್ಟೆ ಮೇಲೆ ಇಟ್ಬಿಟ್ಟು ಅದು ಒರಗಿಕೊಂಡು ಒಂಚೂರು ನೀರು ಸೇರ್ವ ಫ್ಲೋ ಆಗ್ಬಿಟ್ಟಿರುತ್ತೆ ಮ್ಯಾಮ್ ಬೀರುವಿಂದ ಆಚೆ. ಇದೇನು ಹಿಂಗೆ ಐತಲ್ಲ ಅಂತ ಹಿಂಗೆ ತೆಗ್ಬಿಡ್ತಾರೆ ಮ್ಯಾಮ್. ಬಡಾರ್ ಅಂತ ಕುಕ್ಕರ್ ಬಿದ್ದೋಗುತ್ತೆ ಮ್ಯಾಮ್. ಬಿದ್ದು ಓಪನ್ ಆಗ್ಬಿಡುತ್ತೆ ಮ್ಯಾಮ್. ಮಾಂಸ ಸಾರು ಮಾಡಿರ್ತಾರೆ ಮ್ಯಾಮ್ ಮನೇಲಿ. ಅದನ್ನ ಔಸಿಟ್ಟಿರ್ತಾರೆ ಮ್ಯಾಮ್, ನಾವು ಬಂದ್ವಿ ಅಂತ. ಹೆಂಗಾಗುತ್ತೆ ಅಂದರೆ ನಾನು ತುಂಬ ಚಿಕ್ಕವನು, ಅಷ್ಟು ಗೊತ್ತಾಗಲಿಲ್ಲ. ನಮ್ಮ ತಾಯಿ ಬಿಕ್ಕಳಿಸ್ಕೊಂಡು ಹತ್ಕೊಂಡು ನಮ್ಮ ಅಣ್ಣನ ಕೈ ಹಿಡ್ಕೊಂಡು ಮಧ್ಯಾಹ್ನ ಆ ಮನೆಯಿಂದ ಕರ್ಕೊಂಬರ್ತಾರೆ ಮ್ಯಾಮ್. ಆಗ ನಾನು ಮನಸ್ಸಲ್ಲಿ ಅನ್ಕೊತೀನಿ, ನನ್ನ ಜೀವ ಇರೋವರೆಗೂ ಇನ್ನು ಈ ಮನೇಲಿ ಅನ್ನ ತಿನ್ನಲ್ಲ. ಇವ್ರ ಜೀವ ಹೋದ್ರು ನಾನು ಬರಲ್ಲ, ನನ್ನ ಜೀವ ಹೋದ್ರು ಇವ್ರು ಬರಬಾರ್ದು ಅಂತ. ಈ ಥರದ್ದು ಒಂದು ಬೇರೆ ಘಟನೆ ನಡೆದಿದೆ ಮ್ಯಾಮ್. ಅದಕ್ಕೆ ನನಗೆ ಆ ಸಂಬಂಧಗಳ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ ಮ್ಯಾಮ್. ಗೊತ್ತಿಲ್ಲ ಮ್ಯಾಮ್, ನೀವು ಕೇಳಿದ್ದಕ್ಕೆ ಹೇಳಿದೆ. ಇದು ನನಗೆ ಸಾಯೋವರೆಗೂ ಸತ್ತು ಮಣ್ಣಾದರೂ ಮರೆಯಲ್ಲ ಮ್ಯಾಮ್. ಅನ್ನದ ಬೆಲೆ ನನಗೆ ಗೊತ್ತಿರೋ ಅಷ್ಟು ಸಾಧ್ಯನೇ ಇಲ್ಲ ಮೇಡಮ್. ಅಂದರೆ ಎಲ್ಲರಿಗೂ ಆ ಥರದ್ದು ಆಗಿರೋರು ಗೊತ್ತಿದೆ ಮ್ಯಾಮ್. ತುಂಬ ಗೌರವ ಕೊಡ್ತೀನಿ ಮೇಡಮ್ ಅನ್ನಕ್ಕೆ ನಾನು. ತುಂಬ ಮಿಸ್ ಮಾಡ್ಕೊಳ್ಳೋದು ಯಾರು? ಯಾವಾಗ ಮ್ಯಾಮ್? ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ. ಬಿಗ್ ಬಾಸ್ನೇ ಮಿಸ್ ಮಾಡ್ಕೋತೀವಿ. ಅಲ್ಲಿರೋರೆಲ್ಲ ಸ್ನೇಹಿತರೆ ಮ್ಯಾಮ್. ಆ ಟೈಮ್ ನಂಗೆ ಜಗಳಗಳಾಗಿದೆ ಅಷ್ಟೇ. ಬಿಗ್ ಬಾಸ್ ಮನೇನೇ ಮಿಸ್ ಮಾಡ್ಕೋತೀನಿ ಮ್ಯಾಮ್. ನಿಮಗೆ ಪ್ರೀತಿ ಕೊಟ್ಟು, ಸಿನಿಮಾಗಳನ್ನ ಕೊಟ್ಟು, ಬಿಗ್ ಬಾಸ್ ಮನೆಗೆ ಕಳಿಸಿ ಎಷ್ಟೋ ಜನರ ಆಸೆ ಇರುತ್ತೆ. ಆದರೆ ಸುದೀಪ್ ಸರ್ ಒಂದು 2-3 ಹೆಸರು ಹೇಳ್ಬಿಟ್ರು, ನೀವೇ ಕೇಳಿ ಹೋದ್ರಿ ಅಂತ. ಅದರಲ್ಲಿ ಒಬ್ರದ್ದು ಜಾನ್ವಿ ಹೆಸರು, ಒಬ್ರು ಧ್ರುವ್ ಅಂತ ಹೆಸರು. ಅಂದರೆ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ. ಬಟ್ ನನ್ನ ಪ್ರಕಾರ ನಿಮಗೆ ಆಪರ್ಚುನಿಟಿ ಬಂದಿರೋದು ಹುಡುಕೊಂಡು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಮ್ಯಾಮ್ ಆ ಥರದ್ದೇನು ಇಲ್ಲ ಮ್ಯಾಮ್. ಅದು ನನಗೆ ಅವ್ರು ಕೇಳೋದ್ರು ಅಂದಕ್ಕೆ ಅವರು ನಮಗಿಂತ ಚಿಕ್ಕವರು, ಇವ್ರು ನಮ್ಗೆ ಕರೆದ್ರು ಅಂತ ಏನು ಅಂತ ಇಲ್ಲ ಮ್ಯಾಮ್. ಮ್ಯಾಮ್ ನಂಗೆ ತುಂಬ ದೊಡ್ಡ ಮ್ಯಾಮ್, ನಾನು ಹೇಳಿದ್ನಲ್ಲ, ಸಿನಿಮಾ ಅನ್ನೋ ತಾಯಿ ಡೈರೆಕ್ಟ್ರುಗಳು ದೇವ್ರ ಥರನೇ ನನಗೆ ಬಂದಿದ್ದು ಮ್ಯಾಮ್. ಎಲ್ಲರೂ ಪ್ರಕಾಶ್ ಸರ್ ಒಬ್ಬ ಡೈರೆಕ್ಟರ್ ಅಲ್ವಾ ಮ್ಯಾಮ್, ದೇವ್ರ ಥರನೇ ಬಂದು ಕರೆದಿದ್ದು. ಇದು ತುಂಬ ದೊಡ್ಡ ವೇದಿಕೆ. ಮೇ ಬಿ ಅದೇ ನಾನು ಇನ್ನೊಂದು ಚೂರು ಚೆನ್ನಾಗಿ ಮಾಡಿದರೆ ಇನ್ನೂ ಒಂಚೂರು ಆಗಿರೋದೇನೋ, ಎಲ್ಲೋ ತಪ್ಪೇ ಆಯ್ತೇನೋ, ಮೈನಸ್ಸೇ ಆಯ್ತೇನೋ, ಪ್ಲಸ್ ಆಯಿತು, ಇನ್ನೂ ನಂಗೆ ಗೊತ್ತೇ ಇಲ್ಲ ಮ್ಯಾಮ್. ಬಂದಿದ್ದ ತಕ್ಷಣ ಇಲ್ಲಿ ಬಂದು ಕೂತಿದ್ದೀನಿ ಬೆಳಗ್ಗೆಯಿಂದ. ಎಲ್ಲರ ಮೇಲೂ ಆ ಪ್ರೀತಿ ಇದೆ ಮ್ಯಾಮ್. ನನಗೆ ಆ ಪ್ರೀತಿ ಸಿಕ್ಕಿದೆ ಮ್ಯಾಮ್. ಅಷ್ಟು ದೊಡ್ಡ ಡೈರೆಕ್ಟ್ರು ನಾನು ಕರೆದ್ರು ಅಂದಾಗ ಅದು ತುಂಬ ಪ್ರೀತಿ ಮ್ಯಾಮ್. ಅದ್ರಲ್ಲಿ ನಾನು ಏನೋ ಆ ಥರದ್ದು ಹೇಳ್ಕೊಳ್ಳಲ್ಲ. ನನ್ನ ಡೈರೆಕ್ಟ್ರಿಗೆ ಯಾವಾಗೂ ಚಿರಋಣಿ ಮ್ಯಾಮ್. ಕಲರ್ಸ್ ಅವ್ರು ಯಾವಾಗ ಏನಕ್ಕೆ ಕರೆದ್ರು ಬಂದು ಕೆಲಸ ಮಾಡ್ತೀನಿ ಮ್ಯಾಮ್. ಕೆಲಸ ಮಾಡಿದ್ದೀನಿ, ಕೆಲಸ ಮಾಡ್ತೀನಿ. ಆ ಪ್ರೀತಿ ಇದೆ ಮ್ಯಾಮ್. ಇಲ್ಲ ಮ್ಯಾಮ್, ನಾನು ಬದುಕಲ್ಲಿ ಇದಕ್ಕಿಂತ ಕೆಟ್ಟ ದಿನಗಳು ನೋಡಿದ್ದೀನಿ ಮ್ಯಾಮ್. ನೀವು ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳ್ಬಿಟ್ರೆ ಏನು ಸುದ್ದಿ ನಿಮಗೆ ಹೆಂಗಾಯ್ತಾ ಅಥವಾ ಸುಳ್ಳು ಹೇಳ್ತೀರಾ ಅನ್ಸುತ್ತೆ. ಸುಳ್ಳನ್ನ ಇಲ್ಲಿ ಹೇಳೋಕ್ಕೆ ಆಗಲ್ಲ ಮ್ಯಾಮ್. ಮ್ಯಾಮ್ ಅದು ನಂದು ಮದುವೆ ವಿಚಾರದಲ್ಲಿ 18 ಕಂಪ್ಲೀಟ್ ಆಗಿರಲಿಲ್ಲ ನನ್ನ ವೈಫ್ಗೆ. ನಾನು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಅದು ಗೊತ್ತಿತ್ತು ನನಗೆ. ಈ ಚಾನ್ಸ್ ಮಿಸ್ ಆಗ್ಬಿಟ್ರೆ ಇನ್ನು ಅವ್ರಿಗೆ ಮದುವೆ ಮಾಡಿಬಿಟ್ರೆ ಆ ಥರದ್ದು ನಮ್ಮ ಮನೇಲಿ ಅವ್ರ ಮನೇಲಿ ಗೊತ್ತಾಗ್ಬಿಟ್ಟಿರುತ್ತೆ ಲವ್ ಮಾಡೋದು. ನನಗೆ ಪಕ್ಕ ಗೊತ್ತಿರುತ್ತೆ ಈ ಪ್ರೊಸೀಜರೆಲ್ಲ ನಡೆಯುತ್ತೆ ಅಂತ. ಒಂದು ಟ್ರೈ ಮಾಡಿಬಿಡೋಣ, ಈ ಪ್ರೊಸೀಜರ್ಗೂ ನಾನು ರೆಡಿ ಇದ್ದೆ ಮ್ಯಾಮ್. ಮತ್ತೆ ಬಂದಮೇಲೆ ಅಲ್ಲಿವರೆಗೂ ಆದರೂ ಇವ್ರು ಹಂಗೆ ಪಟ್ಟಂತ ಮದುವೆ ಮಾಡೋಕ್ಕಾಗಲ್ಲ, ಅಷ್ಟೇನೋ ಆಗುತ್ತೆ. ನನ್ನ ವೈಫ್ ಮೇಲೆ ಅಷ್ಟು ನಂಬಿಕೆ ಇತ್ತು. ಅದಾದಮೇಲೆ 18 ಕಂಪ್ಲೀಟ್ ಆದಮೇಲೆ ಮತ್ತೆ ನಾನೇನೋ ಮಾಡಬಲ್ಲೆ ಅಂತ ಮತ್ತೆ ಮನೆಗೆ ನುಗ್ಗಿ ಮತ್ತೆ ಮುಂದೆ 66 ಚೈಲ್ಡ್ ಮ್ಯಾರೇಜ್ ಅಲ್ಲ ಮ್ಯಾಮ್. 18 ಕಂಪ್ಲೀಟ್ ಆಗಿರಲಿಲ್ಲ. ನನ್ನ ಪ್ರಕಾರ 18 ಆರೇ ಸಾಕು ಅನ್ನೋದಿತ್ತು. ಆದರೂ ಎಲ್ಲೋ ಮಿಸ್ ಹೊಡಿತಿತ್ತು. ನನಗೆ ಆಪ್ಷನ್ನೇ ಇಲ್ಲ, ಡೂ ಆರ್ ಡೈ. ಇಲ್ಲ ಅವ್ರು ಬಿಟ್ಟರೆ ನಾನು ಈಗ ಏನು ಬದುಕಿದ್ದೀನಿ ಇದು ಇರ್ತಿರಲಿಲ್ಲ. ಯಾಕಂದ್ರೆ ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ಅವರು ಇರ್ತಿರಲಿಲ್ಲ. ಅವರ ಒಂದು ನನ್ನ ಮೇಲೆ ಇದ್ದಿದ್ದ ಪ್ರೀತಿನೇ ನನ್ನ ನಂಬಿಕೆ. ಅವರು ನನ್ನ ಉಲ್ಟಾ ಹೊಡೆಯೋದೇ ಇಲ್ಲ ಅನ್ನೋಂಥ ನಂಬಿಕೆನೇ. ಯಾಕಂದ್ರೆ ಮದುವೆಗೆ ಮುಂಚೆನೇ ನನ್ನ ಕೈ ಮೇಲೆ ಇಷ್ಟು ದೊಡ್ಡ ಅಚ್ಚೆ ಇತ್ತು. ನನ್ನ ವೈಫ್ ಹೆಸರು ಇದು. ಆ ನಂಬಿಕೆ ಇಲ್ಲ ಅಂದರೆ ನಾನು ಅಚ್ಚೆನೇ ಹಾಕ್ತೀನಿ. ಲಾವಣ್ಯ ಅಂತ ಮ್ಯಾಮ್ ನನ್ನ ವೈಫ್ ಹೆಸರು. ಆ ನಂಬಿಕೆ ಇತ್ತು. ಅದಾದಮೇಲೂ ನೋಡಿ 1 ವರ್ಷ ಮೇಲೆ ಆಗ್ಬಿಡುತ್ತೆ ನಾನು ಬಂದು ಅದು ಇದು ಏನೋ ಹೊಡೆದಾಡ್ಕೊಂಡು. ಆದರೂ ಅವ್ರು ಮತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ, ಇಲ್ಲಿದ್ದಾರೆ ಅಂತ. ಆದರೂ ನಾನು ಮತ್ತೆ ವಾಪಸ್ ಹೋದಾಗ ಅವ್ರು ಬರ್ತಾರೋ ಇಲ್ವೋ, ಮನೆಯವ್ರು ಚೇಂಜ್ ಮಾಡಿಬಿಟ್ಟರೋ, ಏನಾದರೂ ವಿಷ ಕುಡಿತೀವಿ ಹಂಗೆಲ್ಲ ಅಂದು ಏನೋ ಆಗಿ ಅಂತ. ಆದರೂ ಗೊತ್ತಿತ್ತು ನನ್ನ ವೈಫ್ ಬರ್ತಾಳೆ ಅಂತ. ಇಲ್ಲ ಮೇಡಮ್, ಅದು 15ನೇ ವಯಸ್ಸಲ್ಲಿ ಮೇಡಮ್. ಲವ್ ಎಲ್ಲ 23ನೇ ವಯಸ್ಸಲ್ಲಿ ಆಗಿದ್ದು ಮ್ಯಾಮ್. 15 ವಯಸ್ಸಲ್ಲಿ ತಿನ್ನೋಕ್ಕೆ ಅನ್ನಲ್ಲ, ಲವ್ ಎಲ್ಲಿ ಮಾಡಲಿ ಮೇಡಮ್.
ಪ್ಯಾಂಟ್ ಕಾಸಿಲ್ಲ, ಚಪ್ಪಲಿ ಕಾಸಿಲ್ಲ, ಯಾರ್ದು ಆಲ್ಟ್ರೇಷನ್ ಪ್ಯಾಂಟ್ ಹಾಕೊಂಡು ನಮ್ಮ ಓನರ್ದನ್ನ ಏನೋ ಮಾಡ್ಕೊಂಡು ಅದನ್ನು ಚಿಕ್ಕದಾಗಿ ಹೊಲಿಸ್ಕೊಂಡು ಓಡಾಡ್ತಿದ್ದ ಕಾಲ ಅದು. 23 ಹೊತ್ತಿಗೆ ನನ್ನ ಸ್ವಂತ ಅಂಗಡಿ ಮಾಡಿ ಏನೋ ಮಾಡಿದ್ದೆ, ಅದೇನೋ ಆಯಿತು ಲವ್. ಆ ನಂಬಿಕೆ ಇತ್ತು ಮ್ಯಾಮ್. ಅದಕ್ಕೆ ಮತ್ತೆ ನನಗೆ ಗೊತ್ತಿತ್ತು ಒಂದು ಸತಿನೇ ಎಲ್ಲ ನೆಟ್ ಬೋಲ್ಟ್ ಲೂಸ್ ಮಾಡಿದ್ರು, ಈ ಸತಿ ಉದುರೇ ಹೋಗುತ್ತೆ ಬಾಡಿ ಅಂತ. ಆದರೂ ನಾನು ಹೆಂಡ್ತಿ ಮೇಲೆ ನಂಬಿಕೆ ಇತ್ತು. ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಇಟ್ಟಿದ್ದೆ ಮ್ಯಾಮ್. ಪ್ಲ್ಯಾನ್ ಎ ಆದರೆ ಹಿಂಗೆ, ಪ್ಲ್ಯಾನ್ ಬಿ ಆದರೆ ನಾನೇ ಹೋಗಿ ಸರೆಂಡರ್ ಆಗ್ಬಿಟ್ಟು ಈ ಸತಿ ಪರ್ಮನೆಂಟಾಗಿ ನಾನು ಬೇಲು ಮಾಡಿಸ್ಕೊಳ್ಳಲ್ಲ, ಇನ್ನು ಜೈಲಲ್ಲಿ ಇದ್ಬಿಡ್ತೀನಿ ಅನ್ನೋ ಥರದ್ದು ಮಾಡ್ಕಾಗಿ ನನ್ನಿಂದ ನನ್ನ ಸ್ನೇಹಿತರುಗಳು ಎಲ್ಲರದು ಬಿಚ್ಚಿತ್ತು ಮೂಳೆಗಳು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ವೈಫು ಮತ್ತೆ ಉಳಿಸ್ಕೊಂಡ್ರು ಮ್ಯಾಮ್ ನನ್ನ. ಹಂಗಾಗಿ ಅದು ಹೋಗಿದೆ. ಅದು ನಾನು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಿರುತ್ತೆ ಮ್ಯಾಮ್, ನಾಳೆ ಎಲ್ಲೋ ಆಚೆ ಬರುತ್ತೆ. ಅದು ಬಿಗ್ ಬಾಸ್ಗೆ ಹೋದಾಗಂತೂ ಬಂದೇ ಬರುತ್ತೆ. ಅದಕ್ಕೆ ಅದು ಮುಂಚೆನೂ ಎಲ್ಲರಿಗೂ ಗೊತ್ತಿತ್ತು. ಸೊ ನಾನು ಅದನ್ನು ಹೇಳಿದ್ದೆ, ಹಳೆ ಇಂಟರ್ವ್ಯೂಲ್ಲೂ ಹೇಳಿದ್ದೆ. ಅದೇ ಮ್ಯಾಮ್, ಇದೇ ಕಾರಣ ಮ್ಯಾಮ್. ಇನ್ಯಾವ ಭಯಂಕರ ಇದು ಏನೂ ಮಾಡಿಲ್ಲ ಮ್ಯಾಮ್. ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ, ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ? ಅದೇ ಮ್ಯಾಮ್, ನಾನು ಖಂಡಿತ ನಾನು ತುಂಬ ಪ್ರೀತಿಸೋ ಎಲ್ಲರಿಗೂ ಒಂದು ಸ್ವಲ್ಪ ನೋವು ಮಾಡಿದ್ದೀನಿ. ಗೊತ್ತಿಲ್ಲ, ಎಲ್ಲೋ ತಪ್ಪಾಯಿತು ಅನಿಸುತ್ತೆ. ಮತ್ತೆ ನಾನು ಸಿನಿಮಾಗಳು ಮಾಡೋ ಮೂಲಕ ಮತ್ತೆ ಆ ಪಾತ್ರಗಳ ಮೂಲಕ ನಿಮ್ಮನ್ನು ರಂಜಿಸ್ತೀನಿ. ಇದು ನನ್ನ ತಪ್ಪಾಗಿದೆ, ಇದೊಂದು ಸರಿ ಕ್ಷಮಿಸಿ, ನಾನು ಕ್ಷಮಿಸಿ ಹರಿಸಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಿಮ್ಮ ಜರ್ನಿ ಸೂಪರ್ ಆಗಿರಲಿ. ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಥ್ಯಾಂಕ್ಸ್ ಮ್ಯಾಮ್. ವೀಕ್ಷಕರೇ, ಇದು ಕಾಕ್ರೋಚ್ ಸುದ್ದಿ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.